ಎಐ ಯುಗ ಕ್ಲಾಸಿಕ್ಗಳ ಅಂತ್ಯವೇ. ಇದರಲ್ಲಿ ಭಾಗವಹಿಸಲಿದ್ದಾರೆ ಪೂರ್ಣಿಮಾ ಮಾಳ್ಗಿಮನಿ, ಕೃಷ್ಣಮೂರ್ತಿ ಹನೂರ್ ಸರ್, ರಾಜೇಂದ್ರ ಚನ್ನಿ, ಶ್ರೀಮತಿ ದೀಪಾ ಗಣೇಶ್ ಅವರು. ಇಡೀ ಗೋಷ್ಠಿಯನ್ನ ಶ್ರೀಮತಿ ದೀಪಾ ಗಣೇಶ್ ಅವರು ನಿರ್ವಹಿಸಲಿದ್ದಾರೆ. ದಯಮಾಡಿ ತಮಗೆ ಗೋಷ್ಠಿಗೆ ಸ್ವಾಗತ. ಏಜ್ ಆಫ್ ಎಐ, ದಿ ಎಂಡ್ ಆಫ್ ಕ್ಲಾಸಿಕ್ಸ್. ಈ ಶೀರ್ಷಿಕೆನೇ ಸ್ವಲ್ಪ ಮರಣ ಮೃದಂಗದ ಹಾಗೆ ಕೇಳಿಸುತ್ತೆ. ಇರಲಿ, ಸನ್ನಿವೇಶ ಗಂಭೀರವಾಗೇ ಇದೆ. ನಮ್ಮ ಚರ್ಚೆಯ ಅನುಕೂಲಕ್ಕಾಗಿ ನಾವು ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಮತ್ತು ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಬಂದಿರುವ ಶ್ರೇಷ್ಠ ಸಾಹಿತ್ಯನ ಭಾವಿಸಿಕೊಂಡು ಈ ಚರ್ಚೆನ ಪ್ರಾರಂಭ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಐ ತುಂಬ ವ್ಯಾಪಕವಾಗಿ ಪ್ರಪಂಚದಾದ್ಯಂತ ಚರ್ಚಿಸಲ್ಪಡುತ್ತಿದೆ. ಇತ್ತೀಚೆಗೆ ಈ ಚರ್ಚೆ ಸ್ವಲ್ಪ ಮಾರ್ಗ ಬದಲಾಯಿಸಿದೆ. ಎಐನ ಪಾಸಿಬಿಲಿಟೀಸ್ ಬಗ್ಗೆ ಇರುವ ಅಚ್ಚರಿ, ಬೆರಗು ಸ್ವಲ್ಪ ಕಡಿಮೆಯಾಗಿ ಸಂಶಯಗಳ ರೂಪದಲ್ಲಿ ಅಪಾಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಹೆಲ್ತ್, ಎನ್ವೈರನ್ಮೆಂಟ್, ಇಕಾಲಜಿ, ಸಿವಿಕ್ ಮ್ಯಾನೇಜ್ಮೆಂಟ್ ಈ ಥರದ ಕ್ಷೇತ್ರಗಳಲ್ಲಿ ಎಐನ ಕೊಡುಗೆ, ಅದರ ಬಗ್ಗೆ ಅಪಾರವಾದ ಭರವಸೆ, ಹೆಮ್ಮೆ ಇದನ್ನೆಲ್ಲ ವ್ಯಕ್ತಪಡಿಸಿದ ವಿಜ್ಞಾನಿಗಳು ಸೃಜನಶೀಲತೆ, ಇದರ ಬಗ್ಗೆ ಎಐ ಏನು ಮಾಡ್ಬೋದು, ಮನೋಸ್ವಾಸ್ಥ್ಯ, ಡೆಮಾಕ್ರಸಿ, ಫೈನಾನ್ಸ್ ಈ ಕ್ಷೇತ್ರಗಳಲ್ಲಿ ಎಐ ಕೆಲಸ ಮಾಡಿದ್ರೆ ಅಪಾಯಕ್ಕೀಡಾಗ್ಬೋದು ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ತುಂಬ ಮೆಚ್ಚುವ ಪ್ರೊಫೆಸರ್ ಆಫ್ ದಿ ಯೂನಿವರ್ಸಿಟಿ ಆಫ್ ಜೆರೂಸಲೆಂ, ಇತಿಹಾಸಕಾರ ಮತ್ತು ಪಬ್ಲಿಕ್ ಇಂಟೆಲೆಕ್ಚುವಲ್ ಆಗಿರುವ ಯುವಲ್ ನೋವಾ ಹರಾರಿ ದ ಫ್ಯೂಚರ್ ಆಫ್ ಎಐ ಅನ್ನುವ ಭಾಷಣದಲ್ಲಿ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಸಿವಿಲೈಸೇಷನ್ ವಿ ಡೋಂಟ್ ನೋ ಹೌ ದ ವರ್ಲ್ಡ್ ವಿಲ್ ಲುಕ್ 20 years ಲೇಟರ್ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಮೊದಲು ನನ್ನ ಯಾರಾದರೂ 20 ವರ್ಷದ ನಂತರ ಈ ಪ್ರಪಂಚ ಹೇಗಿರುತ್ತೆ ಅಂತ ಕೇಳಿದಿದ್ರೆ, ಎಲ್ಲ ವಿದ್ಯಮಾನಗಳ ನಡುವೆ, ವೈಜ್ಞಾನಿಕ ಬದಲಾವಣೆಗಳ ನಡುವೆ 20 ವರ್ಷಗಳ ನಂತರವೂ ಜನ ಭತ್ತ ಬೆಳೀತಾರೆ, ಈಜ್ತಾರೆ, ಕುದುರೆ ಸವಾರಿ ಮಾಡ್ತಾರೆ, ಹಾಡು ಹೇಳ್ತಾರೆ, ಹಬ್ಬಗಳು ಆಚರಿಸ್ತಾರೆ ಅಂತ ನಾನು ಹೇಳ್ತಿದ್ದೆ. ಆದರೆ ಈಗ ನನ್ನನ್ನು ಯಾರಾದರೂ ಆ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಅಂತ ಯುವಲ್ ನೋವಾ ಹರಾರಿ ಅವರು ಹೇಳ್ತಾರೆ. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಮಗೆ ಸಂಪೂರ್ಣವಾಗಿ ಅರ್ಥ ಆಗದೇ ಇರುವ ಯಾವುದೋ ಒಂದು ತಂತ್ರಜ್ಞಾನಕ್ಕೆ ಅದಕ್ಕೆ ಮನುಷ್ಯ ವರ್ಗ ಅಧಿಕಾರವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ ಅಂತ ಯುವಲ್ ನೋವಾ ಹರಾರಿ ಹೇಳ್ತಿದ್ದಾರೆ. ಹಾಗಾದರೆ ಈ ಹಿಂದೆ ಈ ಪ್ರಪಂಚದಲ್ಲಿ ವೈಜ್ಞಾನಿಕ ಬದಲಾವಣೆಗೆ ಆಗಲೇ ಇಲ್ವಾ? ಮಹತ್ತರವಾದ ಯಾವುದೋ ಒಂದು ನಮ್ಮ ಪ್ರಪಂಚವನ್ನೇ ಬದಲಾಯಿಸೋ ಥರದ್ದು ಏನೂ ಆಗಲೇ ಇಲ್ವಾ? ಪ್ರಿಂಟಿಂಗ್ ಪ್ರೆಸ್ ಬಂದಾಗಲೂ ಜನ ಇದೇ ಥರ ಆತಂಕ ವ್ಯಕ್ತಪಡಿಸಿದ್ರು. ಆಟಮ್ ಬಾಂಬ್ ಬಂದಾಗಲೂ ಜನ ಇದೇ ಥರ ಆತಂಕ ವ್ಯಕ್ತಪಡಿಸಿದ್ರು. ಆದರೆ ಹರಾರಿಯವ್ರು ಏನು ಹೇಳೋದು ಅಂತಂದರೆ, ಪ್ರಿಂಟಿಂಗ್ ಪ್ರೆಸ್ ತಂತಾನೇ ಮುದ್ರಣ ಮಾಡೋಕ್ಕೆ ಶಕ್ತಿ ಇಲ್ಲ, ಆಟಮ್ ಬಾಂಬ್ ತಂತಾನೇ ಸ್ಫೋಟ ಆಗೋಕ್ಕೆ ಶಕ್ತಿ ಇಲ್ಲ, ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಇದು ಯಾವ ಟೆಕ್ನಾಲಜಿನೂ ವರ್ಕ್ ಆಗಲ್ಲ. ಆದರೆ ಮೊಟ್ಟ ಮೊದಲ ಬಾರಿ ಹ್ಯೂಮನ್ ಹಿಸ್ಟ್ರಿಯಲ್ಲಿ ಒಂದು ತಂತ್ರಜ್ಞಾನ ನಮ್ಮಿಂದ ಆ ಅಧಿಕಾರನ ತಗೋತಾ ಇರೋದೇ ತುಂಬ ದೊಡ್ಡ ಅಪಾಯ ಅಂತ ಯುವಲ್ ನೋವಾ ಹರಾರಿ ಹೇಳ್ತಾರೆ. ಈ ಸಾಧ್ಯತೆ ಇರೋದ್ರಿಂದನೇ ಇನ್ನು ಜಗತ್ತಿನಲ್ಲಿ ನಾವು ನಂಬುವ ಕಥೆಗಳನ್ನು ನಮ್ಮಿಂದ ಕಸಿದುಕೊಳ್ಳಲಾಗತ್ತೆ. ಅಂದರೆ ಎಐ ತನ್ನದೇ ಕಥೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಅಂತ ನಾವು ಭಾವಿಸಬಹುದು. ಇನ್ನು ಪ್ರಪಂಚದಲ್ಲಿ ಹರಿದಾಡೋದು, ಕೇಳೋದು, ಹಾಡೋದು, ಬರೆಯೋದು
ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಹರಿದಾಡೋ ಕಥೆಗಳೆಲ್ಲ AI ಇಂದ ಸೃಷ್ಟಿಯಾಗೋ ಕಥೆಗಳು. ಹಾಗಾಗಿ ಈ ಕಥೆಗಳನ್ನ ಅದು ನೀವು ಹೇಳೋ ರೀತಿಲೇ ಹೇಳುತ್ತೆ, ನೀವು ಕಟ್ಟೋ ರೀತಿಯಲ್ಲೇ ನಿಮ್ಮಂತೆನೇ ಈ ಕತೆ ಹೇಳುತ್ತೆ. ಚಾಮ್ಸ್ಕಿ ಹೇಳ್ತಾರೆ, ಸೀಮಿಂಗ್ಲಿ ಹ್ಯೂಮನ್ ಲೈಕ್ ಲ್ಯಾಂಗ್ವೇಜ್ ಅಂಡ್ ಥಾಟ್. ಇದು ಯುವಲ್ ನೋವಾ ಹರಾರಿ ಸೇಸ್, ಇದು ಒಂದು ಕೆಟಾಸ್ಟ್ರಫಿ ಅಂತ ಹೇಳ್ತಾರೆ. ಇದು ಮನುಷ್ಯ ಸಿವಿಲೈಸೇಷನ್ಲೇ ದೊಡ್ಡ ದುರಂತಕ್ಕೆ ಲೀಡ್ ಆಗಬಹುದು ಅಂತ ಯುವಲ್ ನೋವಾ ಹರಾರಿ ಅವರು ಹೇಳ್ತಾರೆ. ಕನಿಷ್ಠ ನಮ್ಮ ಜೊತೆ ಮಾತಾಡ್ತಿರೋದು ಒಂದು ಮನುಷ್ಯನೋ ಅಥವಾ AI ಬಾಟ್ ಅನ್ನೋ ತಿಳ್ಕೊಳ್ಳೋ ಹಕ್ಕು ನಮಗೆ ಉಳಿದೇ ಹೋದರೆ ಮನುಷ್ಯರ ಮನೋಲೋಕದ ಮೇಲೆ, ಮಾನಸಿಕ ಸ್ವಾಸ್ಥ್ಯದ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ. ಇದಕ್ಕಾಗಿಯೇ ಪ್ರಪಂಚದಾದ್ಯಂತ AI ದೊಡ್ಡ ತಜ್ಞರು ರೆಗ್ಯುಲೇಟರಿ ಬಾಡೀಸ್ ಇರಬೇಕು AI ತಂತ್ರಜ್ಞಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜಾರ್ಜ್ ಸ್ಮಿತ್ ಅಂತ CEO ಆಫ್ ಗೂಗಲ್, ಅವ್ರು ಹೇಳ್ತಾರೆ, ಯು ಡೋಂಟ್ ನೋ ವಾಟ್ ದಿಸ್ ಮಷೀನ್ ಇಸ್ ಥಿಂಕಿಂಗ್, ಇಟ್ ಕ್ಯಾನ್ ಗೋ ವೇರ್ ಹ್ಯೂಮನ್ಸ್ ಹ್ಯಾವ್ ನೆವರ್ ಬೀನ್ ಬಿಫೋರ್. ಹಾಗಾಗಿ ಇದು ತುಂಬ ಅಪಾಯಕಾರಿ. ಅಂಥ ಅಪಾಯಕ್ಕೆ ನಾವು ಹೋದರೆ ನಾವು ಏನು ಮಾಡಬೇಕಾಗತ್ತೆ? ವಿ ಜಸ್ಟ್ ಹ್ಯಾವ್ ಟು ಪುಲ್ ಆಫ್ ದ ಪ್ಲಗ್ಸ್ ಅಂತ ಜಾರ್ಜ್ ಸ್ಮಿತ್ ಹೇಳ್ತಾರೆ. AI ಫಾದರ್ ಆಫ್ AI ಅಂತ ಕರೆಸ್ಕೊಂಡಿರೋ ನೊಬೆಲ್ ಪ್ರೈಸ್ ವಿನ್ನರ್ ಜೆಫ್ರಿ ಹಿಲ್ಟನ್ ಕಳೆದ ವರ್ಷ ಅವ್ರ ಕೆಲಸನ ತ್ಯಜಿಸಿ, ರಿಸೈನ್ ಮಾಡಿ ಅವ್ರ ಕೆಲಸನ, ಎಲ್ಲ ಕಡೆ ಅವರು AI ಡೇಂಜರ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೆ ಭಾಷಣಗಳನ್ನ ಕೊಡ್ತಾ ಇದ್ದಾರೆ, ಟೆಲಿವಿಷನ್ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾರೆ. ಒಂದು ಮಾತ್ರ ಸತ್ಯ, ಅನಾಲಿಟಿಕಲ್ ಸ್ಕಿಲ್ಸ್, ಕಂಪ್ಯೂಟೇಷನಲ್ ರೀಸನಿಂಗ್, ಈ ಕ್ಷೇತ್ರಗಳಲ್ಲಿ AI ಕೆಲಸ ತುಂಬ ಅದ್ಭುತವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರೇಟಿವ್ AI ಅಂತ ನಾವು ಏನನ್ನು ಕರಿತೀವಿ, ಅದು ಸೃಜನಶೀಲತೆ ಕ್ಷೇತ್ರಕ್ಕೆ ಕಾಲಿಟ್ಟಿದೆ. ಅದು ಹಾಡು ಹೇಳ್ಬೋದು, ನಾಟಕ ಬರಿಬೋದು, ಸಾಹಿತ್ಯ ಬರಿಬೋದು. ಈ ಹಿಂದೆ ಯಾರು ಹ್ಯೂಮನ್ ಇಂಟೆಲಿಜೆನ್ಸ್ಗಿಂತ ಮೀರಿದ ಒಂದು ಮಷೀನ್ ಇದೆ ಅನ್ನೋ ಥರ ಬರ್ದಿಲ್ಲ ಅಂತನೂ ಅಲ್ಲ. 1872 ಸ್ಯಾಮ್ಯುಯಲ್ ಬಟ್ಲರ್ ಅನ್ನೋ ಒಬ್ರು ಇಂಗ್ಲಿಷ್ ಲೇಖಕರು ಹ್ಯೂಮನ್ ಇಂಟೆಲಿಜೆನ್ಸ್ ಮೀರಿ ಒಂದು ಮಷೀನ್ ಇರೋ ಸೈನ್ಸ್ ಫಿಕ್ಷನ್ ಬರೆದಿದ್ರು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಸ್ಪೇಸ್ ಒಡಿಸಿ ಅಂತ ಒಂದು ಸಿನಿಮಾ ಮಾಡಿದ್ರು, ಜಾರ್ಜ್ ಲೂಕಸ್ ಸ್ಟಾರ್ ವಾರ್ಸ್ ಮಾಡಿದ್ರು. ಈ ಥರದ ಹಿಂದೆಲ್ಲ ಬಂದಿದೆ. 2023 ಫಸ್ಟ್ AI ಜನರೇಟೆಡ್ ನಾವೆಲ್ ಬಂತು. ಒಬ್ರು ಕೆನಡಿಯನ್ ರೈಟರ್ ಸ್ಟೀಫಲ್ ಮಾರ್ಷ್ ಅಂತ ಅವ್ರ ಹೆಸರು. ತುಂಬ ಮಾರ್ಮಿಕವಾಗಿದೆ ಅವರ ಪುಸ್ತಕಕ್ಕೆ ಕೊಟ್ಟಿರೋ ಟೈಟಲ್, ಡೆತ್ ಆಫ್ ಎನ್ ಆಥರ್ ಅಂತ ಆ ಪುಸ್ತಕಕ್ಕೆ ಹೆಸರು. ಅವ್ರು ಹೇಳ್ತಾರೆ, ಈ ಪುಸ್ತಕದಲ್ಲಿ 95% AI ಕೆಲಸ, 5% ನನ್ನ ಕೆಲಸ. ಸೊ ಇಟ್ಸ್ ಅ ಕೊಲಾಬ್ರೇಟಿವ್ ಎಫರ್ಟ್ ಅಂತ ಹೇಳ್ತಾರೆ. ಇಷ್ಟು ದಿನ ನಮ್ಮ ಮನಸ್ಸಿನಲ್ಲಿದ್ದಿದ್ದು, ಅಥವಾ ನಾವು ಯಾವುದನ್ನ ಇಮ್ಯಾಜಿನೇಟಿವ್ ರೆಲ್ಮ್ ಅಂತ ಕರಿತೀವೋ ಅದರಲ್ಲಿದ್ದಿದ್ದು ಈಗ ಇದ್ದಕ್ಕಿದ್ದಂಗೆ ಅದು ನಮ್ಮ ನಡುವೆ ಬಂದು ನಿಂತಿದೆ. ಸೊ ನಮ್ಮ ಚರ್ಚೆಯ ಮೊದಲ ಪ್ರಶ್ನೆನ ನಾನು ಶ್ರೀ ರಾಜೇಂದ್ರ ಚೆನ್ನೈ ಅವ್ರನ್ನ ಕೇಳ್ತೀನಿ. ಸರ್, AI ಬಗ್ಗೆ ಮಾತಾಡುವಾಗ 2 ವಿಷಯಗಳು ಮುನ್ನೆಲೆಗೆ ಬರುತ್ತೆ. ಒಂದೇನು ಅಂದರೆ AI ಇಸ್ ಸೂಪರ್ ಇಂಟೆಲಿಜೆಂಟ್, ಅದಕ್ಕೆ ಅಸಾಧಾರಣವಾದ ಅನಾಲಿಟಿಕಲ್ ಸ್ಕಿಲ್ಸ್ ಇದೆ ಅನ್ನೋದು ಎಲ್ಲ ತಜ್ಞರು ಹೇಳೋ ಮಾತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರೇಟಿವ್ AI ಬಂದ ಮೇಲೆ ಅದರ ಬುದ್ಧಿಮತ್ತೆಯ ಬಗ್ಗೆ ಕೆಲವು ಸಂಶಯಗಳ ರೂಪದಲ್ಲಿ ಅಪಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಚಾಮ್ಸ್ಕಿ ಗುರುತಿಸೋ ಹಾಗೆ ಟ್ರೂ ಇಂಟೆಲಿಜೆನ್ಸ್ಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಇರೋ ವ್ಯತ್ಯಾಸ. ಸಂಕ್ಷಿಪ್ತವಾಗಿ ಇದನ್ನ ಹೆಂಗೆ ವಿವರಿಸ್ಬೋದು ಅಂತಂದರೆ, ಟ್ರೂ ಇಂಟೆಲಿಜೆನ್ಸ್ಗೆ ಒಳನೋಟಗಳಿರುತ್ತೆ, ಇನ್ಸೈಟ್ಸ್ ಇರುತ್ತೆ. ಒಳನೋಟಗಳು ಇರೋದಕ್ಕೇನೆ ಅದಕ್ಕೆ ಒಂದು ನೈತಿಕತೆನೂ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಳನೋಟಗಳೂ ಇರೋದಿಲ್ಲ, ನೈತಿಕತೆನೂ ಇರೋದಿಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂಥರ ಬೆನಾಲಿಟಿಯ ಈವಲ್ನ ರೆಪ್ರೆಸೆಂಟ್ ಮಾಡೋ ಥರ. ಹಾಗಾಗಿ ಹೊಸ ತಂತ್ರಜ್ಞಾನ ಬಂದಾಗೆಲ್ಲ ಇದು ಪಾಸ್ ಆಗುತ್ತೆ, ಆಮೇಲೆ ಈ ಆತಂಕ ಇರಲ್ಲ ಅನ್ನೋದು ಒಂದು ನಿಲುವಾದರೆ, ಇದನ್ನ ನಾವು ತುಂಬ ಗ್ಲೋರಿಫೈ ಕೂಡ ಮಾಡಬಾರ್ದು ಅನ್ನೋದು ಇನ್ನೊಂದು ನಿಲುವು.
ಈ ದ್ವಂದ್ವಗಳ ನಡುವೆ ನಾವು ಹೇಗೆ ಪರಿಭಾವಿಸ್ಬೋದು, ಹೇಗೆ ಅರ್ಥ ಮಾಡ್ಕೋಬಹುದು? AI ಸಾಹಿತ್ಯದ ಮೇಲೆ ಪರಿಣಾಮ ಬೀರಬಹುದಾ? ಇದರಿಂದ ಸಾಹಿತ್ಯದ ಸೃಷ್ಟಿ ಮತ್ತು ಸ್ವರೂಪ ಬದಲಾಗಬಹುದಾ? ಮನುಷ್ಯ ನಾಗರಿಕತೆಯ ಇತಿಹಾಸದಲ್ಲಿ ತಂತ್ರಜ್ಞಾನ ಯಾವಾಗ್ಲೂ ತುಂಬಾ ಪ್ರಭಾವಿಯಾಗಿ ಮತ್ತೆ ತುಂಬಾ ಶಕ್ತಿಶಾಲಿಯಾಗಿ ಬೆಳೆದು ಬಂದಾಗ ಅದು ಅನಿವಾರ್ಯವಾಗಿಯೇ ಏನ್ ಮಾಡಿದೆ ಅಂತಂದ್ರೆ ಸಾಮಾಜಿಕ ಲೋಕಗಳನ್ನ ವಿಭಾಗ ಮಾಡಿದೆ. ಅದು ರಾಜಕೀಯವನ್ನು ಕೂಡ ಅದು ವಿಭಾಗ ಮಾಡಿರೋದನ್ನ ನಾವು ನೋಡ್ತೀವಿ. ಅಷ್ಟಲ್ದೇನೆ ನಾವು ತಲೆತಲಾಂತರದಿಂದ ಏನು ಪರಿಕಲ್ಪನೆಗಳನ್ನ ಕನ್ಸೆಪ್ಟ್ಸ್ ಅನ್ನ ಒಪ್ಕೊಂಡು ಬಂದಿದೀವೋ ಅದನ್ನೆಲ್ಲ ಒಂದು ರೀತಿ ಟರ್ನಿಂಗ್ ಇಟ್ ಆಲ್ ಅಪ್ಸೈಡ್ ಡೌನ್ ಅನ್ನೋ ಹಾಗೆ ಮಾಡಿದೆ. ಅದನ್ನ ನಾವು ಈಗಲೂ ಕೂಡ ನೋಡಕ್ ಸಾಧ್ಯ ಆಗುತ್ತೆ. ಜೊತೆಗೆ ಇನ್ನೊಂದು ಆಯಾಮವನ್ನು ನಾವೇನು ಸೇರಿಸ್ಕೋಬೇಕಂದ್ರೆ ಈಗ ಆಗ್ತಾ ಇರುವಂತ ಈ ಪ್ಯಾರಾಡೈಮ್ ಶಿಫ್ಟ್ ಏನಿದೆ ಅಲ್ಲ ಆಯನಲ್ಲಿನೇ ಅದು ಇನ್ನೂ ಪೂರ್ತಿಯಾಗಿ ನಮ್ಗೆ ಅರ್ಥ ಆಗಿಲ್ಲ ಅಂತ. ಒಂದ್ ಕಡೆಗೆ ಅದನ್ನ ತುಂಬಾ ಸೆಲೆಬ್ರೇಟ್ ಮಾಡಿ ಈಗಾಗ್ಲೇನೆ ನಾವು ಆ ಹ್ಯೂಮನ್ ಇಂಟೆಲಿಜೆನ್ಸ್ ಅಥವಾ ಮನುಷ್ಯರಿಗಿರೋ ಬುದ್ಧಿಮತ್ತೆ ಅದನ್ನ ಸರಿಸಮಾನವಾಗಿರೋದನ್ನ ಸೃಷ್ಟಿ ಮಾಡಿದೀವಿ ಅನ್ನುವಂಥದ್ದು ಕೆಲವು ಕಡೆಗೆ ಕೇಳಿ ಬರ್ತಾ ಇದೆ. ಅಥವಾ ಇನ್ನೇನು ಆ ಟೈಮ್ ಲೈನ್ ಬದಲಾಗಿದೆ, ಆಗ್ಬಿಡುತ್ತೆ ಈ ದಶಕದಲ್ಲಿ ಅನ್ನೋ ಮಾತನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ತುಂಬಾ ವಿವರಗಳಿಗೆ ಹೋಗದೇ ಇದ್ರೂ ಕೂಡ ಒಂದು ಬರೀ ಅನಾಲಿಟಿಕಲ್ ಮಾದರಿಯಿಂದ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂತಂದ್ರೆ ಮನುಷ್ಯ ಭಾಷೆಯ ರಚನೆಗಳನ್ನ ಬಳಸ್ಕೊಳ್ಳೋ ಅಂತ ಈ ಯಂತ್ರಗಳನ್ನ ಮಷೀನ್ಗಳನ್ನ ನಾವೀಗಾಗಲೇ ಸೃಷ್ಟಿ ಮಾಡಿದೀವಿ ಅನ್ನೋ ಒಂದು ಕ್ಲೇಮ್ ನಮ್ಮ ಎದುರಿಗೆ ಇವತ್ತು ಇದೆ. ಇದು ಬಹಳ ದೊಡ್ಡದಾದಂತ ಒಂದು ಪ್ಯಾರಾಡೈಮ್ ಶಿಫ್ಟ್. ಹಾಗಾಗಿರೋದ್ರಿಂದಲೇ ಒಂದು ಕಾರಣದಿಂದಾಗಿ ಈಗ ಇವೆರಡು ಪರಸ್ಪರ ವಿರುದ್ಧವಾದಂತಹ ಒಂದು ನಮ್ಮ ಪರ್ಸ್ಪೆಕ್ಟಿವ್ಸ್ ದೃಷ್ಟಿಕೋನಗಳು AI ಬಗ್ಗೆ ಬಂದಿವೆ ಅಂತ ಅನ್ಕೊಂಡಿದ್ದೀನಿ. ಎರಡನೇದೇನಂತಂದ್ರೆ ಈ AI ಇರುವಂತ ಸಂಶೋಧನೆಯ ಬೆಂಬಲ ಅನ್ನೋದು ಸಿಗ್ತಾ ಇರೋದು ಅಂತಾರಾಷ್ಟ್ರೀಯ ಬಂಡವಾಳಶಾಹಿಯಿಂದಲೇನೆ. ನನ್ಗೆ ಎಷ್ಟು ಸಾರಿ ಏನ್ ಅನ್ಸಿದೆ ಅಂತಂದ್ರೆ ಯಾವ ಮಟ್ಟದ ಧನ ಸಹಾಯ ಇತ್ಯಾದಿ ಅದು ಸಿಕ್ಕಿದೆ ಅದನ್ನ AI ಕೂಡ ಇವತ್ತು ಪ್ರಾಯಶಃ ಕ್ವಾಂಟಿಫೈ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಆ ಪ್ರಮಾಣದಲ್ಲಿ ಆ ರೀತಿಯ ಒಂದು ಬೆಂಬಲ ಅದಕ್ಕೆ ಸಿಕ್ಕಿದೆ. ಎರಡನೇ ಕಾರಣ ಆಗಿರ್ಬೋದು. ಮೂರನೇದೇನಂತಂದ್ರೆ ಈಗಾಗ್ಲೇ ಅದು ನಮ್ಮ ಜೀವನವನ್ನ ಅದು ಪ್ರವೇಶ ಮಾಡಿದೆ, ನಮ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಆ ಹಂತದಲ್ಲಿ ಇದೆ ಈ ತತ್ವಜ್ಞಾನ ಅನ್ನೋದು. ಅದು ಈಗಾಗ್ಲೇನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಪ್ರಭಾವಿಯಾಗಿ ಪ್ರವೇಶ ಮಾಡಿರೋದ್ರಿಂದಲೇ ಈ ಎರಡು ರೀತಿಯ ಪರ್ಸ್ಪೆಕ್ಟಿವ್ಗಳು ನಮ್ಮ ಎದುರಿಗೆ ಕಾಣ್ತಾ ಇವೆ. ಒಂದು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು, ಇನ್ನೊಂದು ಅದನ್ನ ಕ್ರಿಟೀಕ್ ಮಾಡಿ ವಿಮರ್ಶೆ ಮಾಡಿ ಅದರ ಅಪಾಯಗಳ ಬಗ್ಗೆನೇ ಹೆಚ್ಚು ಅಪನಂಬಿಕೆಗಳನ್ನ ತೋರಿಸ್ತಾ ಇರುವಂತಹದ್ದು. ನಮ್ಮ ಎದುರಿಗಿರುವಂತ ಈಗ ತಕ್ಷಣದ ಪ್ರಶ್ನೆ ಏನು ಅಂತಂದ್ರೆ ಮನುಷ್ಯ ಬುದ್ಧಿಮತ್ತೆ ಅಂತ ಏನ್ ಕರಿತೀವಿ ಹ್ಯೂಮನ್ ಇಂಟೆಲಿಜೆನ್ಸ್, ಅದನ್ನ ಈ AI ಅನ್ನೋದು ಈಗಾಗಲೇ ಸಾಧನೆ ಮಾಡಿದೆಯಾ ಅಥವಾ ಮಾಡುವ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ನನ್ನ ತಿಳುವಳಿಕೆಯಲ್ಲಿ ಅದಕ್ಕೆ ಹಾಗಾಗಿದೆ ಅಂತ ನಂಬಕ್ಕೆ ಸಾಕ್ಷ್ಯಾಧಾರಗಳು ನಮಗಿನ್ನೂ ಸಿಕ್ಕಿಲ್ಲ. ಆ ಬುದ್ಧಿಮತ್ತೆಯನ್ನ ಸರಿಸಮಾನವಾಗಿ ಅಂದ್ರೆ ಒಂದು ಮನುಷ್ಯನ ಬುದ್ಧಿ ಏನನ್ನ ಸಮಗ್ರವಾಗಿ ಮಾಡಬಲ್ಲೋ ಸಂಕೀರ್ಣವಾಗಿ ಮಾಡಬಲ್ಲೋ ಆ ಪ್ರಮಾಣದಲ್ಲಿ ಮತ್ತು ಆ ರೀತಿಯ ಒಂದು ಸಂಕೀರ್ಣತೆ ಇರುವಂತದನ್ನ ಮಾಡಿಲ್ಲ ಅಂತಲೇ ನಮ್ಗೆ ಅನಿಸ್ತಾ ಇದೆ. ಉಳಿದ ಅದು ಏನ್ ಪ್ರಭಾವಗಳನ್ನು ಬೀರಿದೆ ಅನ್ನೋದನ್ನ ಸ್ವಲ್ಪ ಬದಿಗಿಟ್ಟು ನಾವು ಈ ಕ್ರಿಯೇಟಿವಿಟಿಯ ಪ್ರಶ್ನೆಗೆ ಬರೋದಾದ್ರೆ ಒಂದು ಮುಖ್ಯವಾದಂತ ಒಂದು ಆಕ್ಷೇಪಣೆ ಏನಿದೆ ಅಂತಂದ್ರೆ ಈ ನ್ಯಾಚುರಲ್ ಲ್ಯಾಂಗ್ವೇಜ್ ಆಗ್ಲಿ ಅಥವಾ ಲಾರ್ಜ್ ಲ್ಯಾಂಗ್ವೇಜ್ ಅಂತ ಈಗೇನು ಬರ್ತಾ ಇದೆಯೋ ಅವುಗಳ ಯಾವ ಸ್ಥಿತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಏನಂದ್ರೆ ಈ ಹ್ಯೂಮನ್ ಕ್ರಿಯೇಟಿವಿಟಿ ಅನ್ನೋದು ಸಾಹಿತ್ಯದಲ್ಲಿ ಕಲೆಗಳಲ್ಲಿ ಆಗುವಂಥದ್ದು ಅದರ ಜೀವಾಳ ಇರೋದನ್ನೇ ಇರುವ ಪ್ಯಾಟರ್ನ್ಗಳನ್ನ ಮುರಿಯೋದ್ರಲ್ಲಿದೆ. ಇರುವ ಪ್ಯಾಟರ್ನ್ಗಳ ಭಾಷೆಯ ಪ್ಯಾಟರ್ನ್ಗಳನ್ನ ನೀವು ಮುರಿಬೇಕಾಗುತ್ತೆ, ಅದರ ಬರೆಯೋ ಶೈಲಿಗಳು ಆ ಪ್ರಕಾರಗಳನ್ನ ನೀವು ಮುರಿಬೇಕಾಗುತ್ತೆ. ಅಂಥ ಮುರಿಯುವ ಕೆಲಸ ಅದನ್ನ ಮಾಡುವಂತ ಸಾಧ್ಯತೆ AIಗೆ ಇನ್ನೂವರೆಗೂ ನಮ್ಗೆ ಕಂಡು ಬಂದಿಲ್ಲ. ಅಂತ ಏನಾಗ್ತಾ ಇದೆ ಅಂತಂದ್ರೆ ಅದರೊಳಗೆ ನೀವು ಈ ಸಹಸ್ರಾರು
ಇನ್ಫಾರ್ಮೇಶನ್ ಮತ್ತು ಡೇಟಾನ ನೀವು ಫೀಡ್ ಮಾಡಿ ಅದರೊಳಗೆ ಅದು ಕಾಂಬಿನೇಷನ್ಗಳನ್ನು ಮಾಡ್ತಾ ಇರೋ ಹಾಗೆ ಕಾಣುತ್ತೆ. ಒಂದು ಕ್ಲೇಮ್ ಇದೆ, ಇಲ್ಲ ಅದು ಸೆಲ್ಫ್ ಲರ್ನಿಂಗಿನ ಸ್ಟೇಜಿಗೆ ಬಂದಿದೆ, ತಾನೇ ಅದನ್ನ ಅದು ಕಲ್ತ್ಕೊಳ್ಳೋ ಅಂತ ಒಂದು ಸ್ಟೇಜಿಗೆ ಬಂದಿದೆ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಸೋ ವೆರಿ ಶೋರ್ ಅಬೌಟ್ ಇಟ್. ಆದ್ರೆ ಆಗ್ತಾ ಇರೋದೇನೆಂದ್ರೆ ಅದು ಮಾಡಬಹುದಾದ ಕೆಲಸಗಳೇನಿವೆ ಇಲ್ಲ, ಅಂದ್ರೆ ಮಿಮಿಕಿಂಗ್ ಅವರ್ ಲ್ಯಾಂಗ್ವೇಜ್ ಆಗ್ಬೋದು, ಅಥವಾ ಈಗಾಗಲೇ ಅದಕ್ಕೆ ವಿಶಾಲವಾದ ಒಂದು ಆರ್ಕೈವ್ ಸಿಕ್ಕಿದೆ ಅಲ್ಲ, ಎಲ್ಲರೂ ಬರೆದನ್ನು ಯಾವ ಕಾಪಿ ರೈಟ್ ಅನ್ನು ಕೊಡದೇನೆ, ಯಾವ ಕಾಂಪೆನ್ಸೇಷನ್ ಕೊಡದೇನೆ ಅದು ಒಂದು ಆರ್ಕೈವ್ ಅನ್ನು ಇಟ್ಕೊಂಡು ಅದರೊಳಗೇನೆ ಆಟ ಆಡ್ತಾ ಇದೆ. ಅದು ಅದರಿಂದಾಗಿ ಏನ್ ಹುಟ್ಕೊಳ್ತಾ ಇದೆ ಅಂದ್ರೆ ನನ್ಗನ್ಸೋ ಹಂಗೆ ಐ ವೋಂಟ್ ಕಾಲ್ ಇಟ್ ಮೀಡಿಯೋಕರ್ ಬಟ್ ನಾಟ್ ವೆರಿ ಇಂಟ್ರೆಸ್ಟಿಂಗ್. ಆ ರೀತಿಯ ಈಗಾಗ್ಲೇನೆ AI ಜನರೇಟೆಡ್ ಸಾಹಿತ್ಯ ಬರ್ತಿದೆ. ಇದು ಪರಿಣಾಮ ಏನಾಗ್ಬೋದು ಅಂತ ಕೇಳಿದ್ರೆ, ಒಂದು ದಿಸ್ ಫ್ಲಡಿಂಗ್ ಆಫ್ ರೀಡರ್ಸ್ ಕಲ್ಚರ್ ಏನಿದೆ ವಿತ್ ಸಮಥಿಂಗ್ ವಿಚ್ ಇಸ್ ನಾಟ್ ರಿಯಲಿ ಸೋ ಜೆನ್ವಿನ್, ಅದು ಬಹಳ ಪ್ರಭಾವ ಬೀರುತ್ತೆ ನೆಗೆಟಿವ್ ಆಗಿ ಅಂತ ನನಗೆ ಅನ್ಸುತ್ತೆ. ಒಂದು ಮುಖ್ಯವಾಗಿ ನಾವು ನೋಡೋದಾದ್ರೆ, ಯಾಕೆಂದ್ರೆ ನಾವು ಇನ್ನೂ ಮಾತಾಡ್ತಾ ಇರೋವಾಗ್ಲೇ ಇಟ್ಸ್ ಆಲ್ರೆಡಿ ಮಾರ್ಕೆಟೆಡ್. ನೋಡಿ, AI ಜನರೇಟೆಡ್ ಅನ್ನುವಂಥ ಕಾವ್ಯ ಆಗಲಿ, ಕಾದಂಬರಿಗಳಾಗಲಿ, ಕಥಾನಕಗಳಾಗಲಿ, ಇವೆಲ್ಲನೂ ದೇ ಹ್ಯಾವ್ ಎಂಟರ್ಡ್ ನಾವು ಇನ್ ಅ ಬಿಗ್ ವೇ. ಹಾಗಾಗಿರೋದ್ರಿಂದ ಒಂದಾಗುತ್ತೆ. ಎರಡನೇದು, ನೀವು ನಿಮ್ಮ ಮಾತುಗಳಲ್ಲಿ ಹೇಳಿದ ಹಾಗೆ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಒಬ್ಬ ಬರಹಗಾರ ಅಥವಾ ಒಬ್ಬನ ಯಾರೋ ಒಬ್ಬ ಕ್ಲಾಸಿಕ್ ಅಂತ ಕೃತಿ ಬರೆದಿರೋ ಅವ್ನು ಏನ್ ಮಾಡಿರ್ತಾನೆ ಅಂತಂದ್ರೆ, ಅವನ್ ಮಾಡೋದು ಅನುಭವ ಲೋಕದಿಂದ ಹುಟ್ಟಿರುತ್ತೆ ಹೊರತು ಅನುಭವ ಲೋಕದ ವರದಿಗಳಿಂದ ಅಥವಾ ಅದರ ಡೇಟಾನಿಂದ ಹುಟ್ಟಿರಲ್ಲ. ಅದು ಹುಟ್ಟೋದು ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಇನ್ ಲಿವ್ಡ್ ಲೈಫ್ ಅಲ್ವಾ, ಅದರೊಳಗೆ ಆ ಸಮಾಜದೊಳಗೆ ಇದ್ದಾಗ ಆ ಒಂದು ಇದರಲ್ಲಿ ಇದು ಅನ್ಪ್ರಿಡಿಕ್ಟಬಲ್ ಆಗಿ ಅದು ಹುಟ್ಕೊಂಡಿರುತ್ತೆ. ಇಲ್ಲಿವರೆಗೂ ನಾವು ನೋಡಿರೋ ತಂತ್ರಜ್ಞಾನ ಎಂಥದ್ದಿದೆ ಅಂದ್ರೆ, ಈಗಾಗಲೇ ಬರ್ದಿರುವಂಥದ್ದು ಆ ಆರ್ಕೈವ್ದಿಂದ ಇನ್ನೊಂದನ್ನೇನೋ ಸೃಷ್ಟಿ ಮಾಡುವಂಥದ್ದು ಹುಟ್ಟಿದೆ. ಹೀಗಾಗಿ ಇದರಿಂದ ಈ ಹಂತದಲ್ಲಿ ಅನ್ಕೊಂಡು ಒಂದು ಕ್ಲಾಸಿಕ್ ಅಂತ ಕರಿಬೇಕಾಗಿರೋ ಕೃತಿ ಹುಟ್ಟೋದು ಸಾಧ್ಯ ಅಂತ ಅನ್ಸಲ್ಲ AI-ದಿಂದ. ಎರಡನೇದೇನಾಗ್ತಿದೆ ಅಂತಂದ್ರೆ, ಅದು ಆ ಜನಪ್ರಿಯತೆ, ಆ ಒಂದು ರೀಚ್ ಅನ್ನ ಪಡ್ಕೊಂಡ್ಬಿಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಮ ಲಿಟರರಿ ಕಲ್ಚರ್ಗೆ ಇದೆಯಾ, ಆ ಡಿಸ್ಕ್ರಿಮಿನೇಷನ್ ಮಾಡುವಂಥದ್ದನ್ನ ನಾವು ಇಟ್ಕೊಂಡಿದೀವ ಅನ್ನೋದು. ಯಾಕಂದ್ರೆ ಅದು AI-ನಲ್ಲಿ ಕಂಡು ಬಂದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೇನೆ ಚಾಮ್ಸ್ಕಿ ಬಹಳ ಕಟುವಾಗಿ ಹೇಳಿದ್ದೇನು ಅಂತಂದ್ರೆ, ಈ AI ಅಂತ ಈಗ ಇರೋ ಸ್ಥಿತಿನಲ್ಲಿ ಇಟ್ ಈಸ್ ಓನ್ಲಿ ಸಾಫಿಸ್ಟಿಕೇಟೆಡ್ ಪ್ಲೇಜಿಯರಿಸಮ್ ಅಂತ. ಆಯಾ ಇರೋದನ್ನೇ ನೀವು ಕದ್ಕೊಂಡು ಮಾಡ್ತಿದ್ದೀರಾ ಅನ್ನೋ ಆಕ್ಷೇಪಣೆಯನ್ನು ಅವರು ಎತ್ತಿರೋದ್ರಿಂದ, ನಾವು ಒಂದ್ ಮಾತನ್ನ ಹೇಳಿ ನಾನು ಐ ಹ್ಯಾಂಡ್ ಇಟ್ ಓವರ್ ಟು ದ ಅದರ್ಸ್. ಏನ್ ಅನಿಸುತ್ತೆ ನನ್ಗಂದ್ರೆ, ನಾವ್ ಈಗ್ಲೂ ಹಳೆಯ ಕಾಲದ ಒಂದು ಭಾಷೆಯಲ್ಲಿನೇ ಕ್ರಿಯೇಟಿವಿಟಿ ಅಂದ್ರೆ ಹೀಗೇನೆ ಅದೊಂದು ಮ್ಯಾಜಿಕಲ್ ಆಗಿರುವಂತಹದ್ದು, ವ್ಯಕ್ತಿ ವಿಶಿಷ್ಟವಾಗಿರುವಂತಹದ್ದು. ಐ ಥಿಂಕ್ ಅದನ್ನ ನಾವು ಬಿಟ್ಕೊಡ್ಬೇಕೀಗ. ಕ್ರಿಯೇಟಿವಿಟಿ, ಸೃಷ್ಟಿಶೀಲತೆಗೆ ಇವತ್ತು ಬಹಳ ಹೊಸ ಅವತಾರಗಳು ಬಂದಿವೆ. ನಾವೇನ್ ನೆನ್ಪಿಟ್ಕೋಬೇಕಂದ್ರೆ, ಒಂದು ಎಲೀಟ್ ವರ್ಗ ಎಲ್ಲಿವರೆಗೂ ಕ್ರಿಯೇಟಿವಿಟಿ ಭಾಷೆಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿತ್ತೋ ಅದು ಇಂಥ ಪುರಾಣಗಳನ್ನು ಸೃಷ್ಟಿ ಮಾಡಿತ್ತು. ಈಗ ವೆನ್ ಸೋ ಮೆನಿ ಕಲೆಕ್ಟಿವಿಟೀಸ್ ಆರ್ ಇನ್ ಟು ಕ್ರಿಯೇಟಿವಿಟಿನೇ ಬದಲಾಗಿದೆ ಅಲ್ವಾ, ಅದು ಆಗುವಂತ ಸೃಷ್ಟಿನೂ ಕೂಡ ಅದರೊಳಗೆ ಬದಲಾಗಿದೆ ಅಂತ. ಏನನ್ನ ನಮ್ಗೀಗ ಕಾಣುವ ಕೊರತೆ ಏನ್ ಕಾಣ್ತಿದೆ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಅದು ಎಲ್ಲೋ ಇದ್ದದ್ದನ್ನೇ ಬೇರೆ ರೀತಿಯಲ್ಲಿ ಹೇಳ್ತಾ ಇದೆ. ಅದು ಸಾಹಿತ್ಯ, ಒಳ್ಳೆಯ ಶ್ರೇಷ್ಠ ಸಾಹಿತ್ಯ ಅಂತ ನಾವೇನ್ ಕರೀದೋ ಅದು ಆಗಲ್ಲ ಅಂತಲೇ ನನಗೆ ಅನಿಸ್ತಾ ಇದೆ. ಅದನ್ನ ನಾವು ನೋಡ್ಬೇಕು. ಎರಡನೇದ್ದು, ಪ್ರಶ್ನೆಯನ್ನ ಚಾಮ್ಸ್ಕಿ ಮಾತ್ರ ಅಲ್ಲ, ಸಲ್ಮನ್ ರುಶ್ದಿ ಕೇಳಿದ್ದಾರೆ, ರೈಟರ್ಸ್ ಗಿಲ್ಡ್ನವ್ರು ಕೇಳಿದ್ದಾರೆ, ಬಹಳ ಜನ, ಮೊನಿಕಾ ಅಲಿ ಕೇಳಿದ್ದಾರೆ ಅವ್ರ ಮಾತುಗಳಲ್ಲಿ. ಏನು ಆ ಪ್ರಶ್ನೆ ಅಂತಂದ್ರೆ, ಒಂದು ಸಾಹಿತ್ಯವನ್ನು ನೀವು ಸೃಷ್ಟಿ ಮಾಡಿದ್ರೆ ಅದರಲ್ಲಿ ಕಾಯ್ದೆ ಕಾನೂನುಗಳ ಮೂಲಕ ಕೊಡೋ ಹಕ್ಕು ಬೇರೆ, ಆದ್ರೆ ನಿಮ್ಮ ಧ್ವನಿ ಇರುವಂತ ಒಂದು ಸ್ವಾಮ್ಯ ಇರುತ್ತಲ್ವಾ, ಅದನ್ನ ಈಗಾಗಲೇ ನಾಶ ಮಾಡಿಬಿಡುವಂತ ಕೆಲಸ ಮಾಡಬಾರ್ದಿತ್ತು ಅಂತ ಆ ನೀತಿಯ ಪ್ರಶ್ನೆ ಬರುತ್ತೆ. ಎಥಿಕ್ಸ್ನ ಪ್ರಶ್ನೆ ಬಹಳ ದೊಡ್ಡದಾಗಿ ಸಾಹಿತ್ಯದ ಚರ್ಚೆಯಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ
ಅದು ನ್ಯಾಯಾಲಯಗಳನ್ನ ತಲುಪಿದೆ ಅದು ಈಗಾಗಲೇ. ಅಂದ್ರೆ ಒಂದ್ ಕಡೆಗೆ ನಾನು ಹೇಳ್ತಾ ಇರೋದು, ತೀರಾ ಸಾಂಪ್ರದಾಯಿಕವಾಗಿ ಈ ಟೆಕ್ನೋಫೋಬಿಯನ್ನೇ ಇಟ್ಕೊಂಡು ಮಾಡುವಂತ ಸ್ಥಿತಿ ಈಗಿಲ್ಲ. ಅದು ದಾಟಿಬಿಟ್ಟಿದೆ, ಮನುಷ್ಯ ನಾಗರಿಕತೆ ಅದನ್ನ ದಾಟಿ ಬಂದ್ಬಿಟ್ಟಿದೆ. ಅದನ್ನ ಇಟ್ಸ್ ಅ ಫ್ಯಾಕ್ಟ್ ಆಫ್ ಅವರ್ ಲೈಫ್. ಪ್ರಶ್ನೆ ಇರೋದಂತಂದ್ರೆ ಅದನ್ನ ನಾವು ಇವತ್ತು ಹ್ಯೂಮನ್ ವ್ಯಾಲ್ಯೂಸ್ ಜೊತೆಗೆ ಅಲೈನ್ ಮಾಡ್ಬೋದಾ? ಇವತ್ತಿನ AI ಕಂಪನಿಗಳಲ್ಲಿ ಕೆಲವಾದ್ರೂ ಇವತ್ತು ಬಹಳ ಪ್ರಾಮಾಣಿಕವಾಗಿ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ಈ ಟೆಕ್ನಾಲಜಿಯನ್ನ ಮನುಷ್ಯ ಭಾಷೆಯ ರಚನೆಗೆ ಹತ್ರ ಬರುವಂತ ಟೆಕ್ನಾಲಜಿ ಸಾಧ್ಯ ಆದ್ರೆ ಅದನ್ನ ಮನುಷ್ಯ ಮೌಲ್ಯಗಳ ಜೊತೆಗೆ ನಾವು ಅಲೈನ್ ಮಾಡಕ್ಕಾಗುತ್ತಾ ಅನ್ನೋದು, ಅದನ್ನ ನಾವು ಪ್ರಾಯಶಃ ಇವತ್ತು ಚರ್ಚೆ ಮಾಡಬೇಕು ಅನ್ಸುತ್ತೆ. ಚಾಮ್ಸ್ಕಿ ಹೇಳೋದು ಅವರ ದೃಷ್ಟಿನಲ್ಲಿ ಅಂದ್ರೆ ಅದು ಆಗ್ತಾ ಇಲ್ಲ ಮತ್ತು ಆಗುವ ಸಾಧ್ಯತೆ ಕಡಿಮೆ ಅಂತ ಅವ್ರು ಹೇಳ್ತಾರೆ. ದ ವೇ ಹಿ ಥಿಂಕ್ಸ್ ಅಬೌಟ್ ಲ್ಯಾಂಗ್ವೇಜ್. ಬಟ್ ಐ ಫೀಲ್ ಕ್ಷಣಕ್ಕೂ ಅದು ಬದಲಾಗ್ತಾ ಇದೆ. ನಮ್ಗೆ ಹೊರಗಿಂದ ಬೇರೆ ಹೊಸ ಒಳನೋಟಗಳು ಬರ್ತಾ ಇರೋದ್ರಿಂದ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಲಾಸ್ಟ್ ಪಾಯಿಂಟ್ ಐ ವಾಂಟೆಡ್ ಟು ಮೇಕ್ ವಾಸ್, ಇಲ್ಲೂ ಕೂಡ ನಾವು ಏನೇನು ನೋಡ್ಬೇಕಂದ್ರೆ, ಈಗಿನ ಅವತಾರದಲ್ಲಿ ಅದು ವೆರಿ ಕಾಸ್ಮೋಪಾಲಿಟನ್, ಇಂಟರ್ನ್ಯಾಷನಲ್ ಅನ್ನೋ ಒಂದು ಹಂತದಲ್ಲಿದೆ. ಐ ಮೀನ್ ವೆನ್ ಇಟ್ ಕಮ್ಸ್ ಟು AI ಇನ್ ಕ್ರಿಯೇಟಿವಿಟಿ, AI ಇನ್ ಲಿಟರೇಚರ್, ಆ ಹಂತದಲ್ಲಿದೆ. ಈ ಬೇರೆ ನಮ್ಮ ಸಾಮಾಜಿಕ ಲೋಕಗಳಿಗೆ ಅದು ಹೆಚ್ಚು ದೊಡ್ಡದಾಗಿ ಪ್ರವೇಶ ಮಾಡಿದ ಮೇಲೆ ಅವು ಮತ್ತೆ ಸಾಹಿತ್ಯದ ಬಗ್ಗೆ ಈ ಪ್ರಶ್ನೆಗಳನ್ನು ನಾವು ಕೇಳ್ಕೋಬಹುದು ಅಂತ ನನಗೆ ಅನ್ಸುತ್ತೆ. ಖಂಡಿತವಾಗ್ಲು ಸರ್, ಚಾಮ್ಸ್ಕಿ ದ ಫಾಲ್ಸ್ ಪ್ರಾಮಿಸ್ ಆಫ್ ChatGPT ಅಂತ ಚಾಮ್ಸ್ಕಿ ಹೇಳ್ತಾರೆ. ಬಟ್ ಅದೇ ಈ ಗೂಗಲ್ನ CEO ಜಾರ್ಜ್ ಸ್ಮಿತ್ ಏನ್ ಹೇಳ್ತಾರೆ ಅಂದ್ರೆ, ರಿಕರ್ಸಿವ್ ಸೆಲ್ಫ್ ಇಂಪ್ರೂವ್ಮೆಂಟ್ ಆ ಮಷೀನ್ಗೆ ಸಾಧ್ಯ ಇದೆ. ಸೊ ಅದಕ್ಕೆ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ, ತಂತಾನೆ ಕಲ್ತ್ಕೊಳ್ಳೋ ಒಂದು ಸ್ಥಿತಿಗೆ ತಲುಪಿದೆ. ಈಗ ಇರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗಿದೆ ಅಂದ್ರೆ, 1 ಮಿಲಿಯನ್ ವರ್ಡ್ಸ್ ಇರೋ ಒಂದು ಸೆಂಟೆನ್ಸ್ ನೀವು ಹಾಕಿದ್ರೆ ಅದು ಇಟ್ ಕ್ಯಾನ್ ಟೇಕ್ ದಟ್ ಕೈಂಡ್ ಆಫ್ ಡೇಟಾ. ಆ ಲೆವೆಲ್ಗೆ ನಾವು ಹೋಗಿದೀವಿ ಅಂತ ಅವರು, ಅದಕ್ಕೆ ಎಥಿಕಲ್ ಬಾಡೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಅವರು ಸ್ಟ್ರೆಸ್ ಮಾಡ್ತಾರೆ. ಹೌದು, ಯಾಕೆಂದ್ರೆ ಇಲ್ಲಿ ಅನೇಕರು ಅದನ್ನ ಪ್ರಯತ್ನ ಮಾಡಿದ್ದಾರೆ, ಬರಹಗಾರರು ಕೂಡ. ಲೆಟ್ ಅಸ್ ಕೊಲ್ಯಾಬರೇಟ್, ಆಯ್ತಪ್ಪ, ನಾನು ಒಂದು ಕಥೆಯ ಒಂದು ಮಾದರಿಯನ್ನು ನಾನು ಕೊಡ್ತೀನಿ, ಶುರುವಾತ್ ಮಾಡ್ಕೊಡ್ತೀನಿ, ನೀನು ನನಗೆ ಅದನ್ನ ಮೋಟಿವೇಟ್ ಮಾಡೋ ಹಾಗೆ ಅದನ್ನ ಮುಂದುವರಿಸು ಅಂತ ನೀವು AI ಬಾಟ್ಗೆ ಹೇಳ್ತೀರ, ಅದು ಮಾಡಿಕೊಡುತ್ತೆ. ಆದ್ರೆ ಗಮನಿಸ್ಬೇಕು, ಆ ರೀತಿ ಆಗಿರೋದ್ರ ಬಗ್ಗೆ ಸಮಾಧಾನ ಪಟ್ಕೊಂಡಿರೋರು ಬಹಳ ಕಡಿಮೆ. ಯಾಕೆಂದ್ರೆ ಅದು ಒಂದ್ ರೀತಿಯ ಮೊನೋಕಲ್ಚರಲ್ ಆಗಿರುತ್ತೆ ವಿಶಾಲವಾದ ಅರ್ಥದಲ್ಲಿ. ಎರಡನೇದೇನು ಅಂತಂದ್ರೆ, ಆ ಇರೋ ಆರ್ಕೈವಿನ್ ಬಳಸೋದ್ರಿಂದ ಆಗ್ಬಿಟ್ಟು ಅದರೊಳಗಿರುವಂತ ಪ್ರೆಜುಡಿಸಸ್ ಏನಿವೆ ಅಲ್ಲ, ಅವುಗಳನ್ನು ಇದು ರಿಪೀಟ್ ಮಾಡುತ್ತೆ. ನಿಮ್ಗೆ ಬಹುಶಃ ಗೊತ್ತಿದೆ, ಬಹಳ ಪ್ರಸಿದ್ಧವಾದ ಉದಾಹರಣೆ. ಒಂದು ಚಾಟ್ ಬಾಟ್ಗೆ ಒಂದು ಮಾತನ್ನ ಅರ್ಧ ಸೆಂಟೆನ್ಸ್ ಅನ್ನು ಕೊಡ್ತಾರೆ, ಈಸ್ ಅ ವೈಟ್ ಎಲೀಟ್ ಪರ್ಸನ್, ಎಜುಕೇಟೆಡ್ ಪರ್ಸನ್, ಹಿ ಕುಡ್ ಬಿಕಮ್ ಅಂತ ಬಿಟ್ರೆ ಜಡ್ಜ್ ಅನ್ನುತ್ತೆ, ಮ್ಯಾಜಿಸ್ಟ್ರೇಟ್ ಅನ್ನುತ್ತೆ, ಆಂಟ್ರಪ್ರನರ್ ಅನ್ನುತ್ತೆ. ಅದೇ ಒಬ್ಬ ಬ್ಲ್ಯಾಕ್ ವುಮನ್ ಕುಡ್ ಬಿಕಮ್ ಅಂತ ನೀವು ಅಲ್ಲಿಗೆ ಬಿಟ್ರೆ ಅದು ಹೇಗೆ ಕಂಪ್ಲೀಟ್ ಮಾಡ್ತು ಅಂತಂದ್ರೆ ಪ್ರಾಸ್ಟಿಟ್ಯೂಟ್, ಪಿಂಪ್, ಈ ವರ್ಡ್ಸ್ ಅಂತ. ಅದು ಮುಖ್ಯ. ಆ ಆರ್ಕೈವ್ದ ಅದು ಮುಂದೆ ನಾವು ಬಂದಿರ್ಬೋದು, ಆದ್ರೆ ಅದು ದರ್ ಇಸ್ ಅ ಡೇಂಜರ್ ಲರ್ಕಿಂಗ್ ಅಂತ ಇರುವುದನ್ನೇ ಬಳಸ್ಕೊಂಡು. ದ ಲಾಸ್ಟ್ ಕ್ವೆಶನ್ ಯು ರೇಸ್ಡ್ ವಾಸ್ ಅಬೌಟ್ ಸೆಲ್ಫ್ ಲರ್ನಿಂಗ್. ಅದರ ಎಜುಕೇಶನ್ ತಾನೇ ಮಾಡ್ಕೊಳ್ಳುತ್ತೆ. ಅಲ್ಲಿವರೆಗೂ ಸೂಪರ್ವೈಸ್ಡ್ ಆದಂತ ಅದಕ್ಕೊಂದು ಟೀಚಿಂಗ್ ಇರ್ತಾ ಇತ್ತು, ಲೇಬಲಿಂಗ್ ಇರ್ತಾ ಇತ್ತು. ಈಗ ತಾನೇ ಮಾಡ್ಕೊಳ್ಳುತ್ತೆ ಅಂದ್ರೆ ದೆನ್ ಐ ಥಿಂಕ್ ವಿ ನೀಡ್ ಅ ನಾರ್ಮೇಟಿವ್ಸ್ ಅಲ್ವಾ, ನಾರ್ಮೇಟಿವ್ ಪ್ಯಾಟರ್ನ್ಸ್ ಇರಬೇಕು. ವಾಟ್ ಅದು ಆ ರೀತಿಯಿಂದ ಪ್ರೊಡ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಈ ಕ್ರೆಡಿಬಿಲಿಟಿ ಬಂದ್ಬಿಟ್ರೆ ಏನ್ ಗತಿ ಅನ್ನೋದನ್ನು ನಾವು ಕೇಳಬೇಕಾಗುತ್ತೆ. ಇಫ್ ಯು ಆರ್ ಗೋಯಿಂಗ್ ಟು ಬಿಲೀವ್ ಇನ್ ಅ ಕೌಂಟರ್ ವರ್ಲ್ಡ್, ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಆಫ್ ಇನ್ಫಾರ್ಮೇಶನ್, ಆಫ್ ಇಂಟರ್ಪ್ರಿಟೇಷನ್, ಆಫ್ ಸ್ಟೋರೀಸ್ ಫಾರ್ ಅಸ್. ಕಷ್ಟ ಇದೆ ನಿಜವಾಗಿ. ಹನೂರ್ ಸರ್, ಮುಂದಿನ ಪ್ರಶ್ನೆ ನಿಮ್ಗೆ. ಭಾಷೆಗೂ ಸಾಹಿತ್ಯಕ್ಕೂ ಒಂದು ಬಿಡಿಸಕ್ಕಾಗದೇ ಇರೋ ಒಂದು ನಂಟಿದೆ. ಹಾಗಾಗಿ ನಾವು ಕಾಲಘಟ್ಟ ಬದಲಾದಾಗೆಲ್ಲ ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಅಂತ ಕರಿತೀವಿ. ಅಂದ್ರೆ ಕಾಲಕ್ಕೂ
ಕವಿ ಭಾವಕ್ಕೂ ಒಂದು ಗಾಢವಾದ ಸಂಬಂಧ ಇದೆ ಅಂತ. ಇದು ಒಂದು ಭಾಗ ಆದ್ರೆ, ಅನುಭವಗಳನ್ನ ದಾಟಿಸೋದಕ್ಕೆ ಬರಹಗಾರರು, ಕವಿಗಳು ಹೊಸ ಹೊಸ ಪದಗಳನ್ನ ಸೃಷ್ಟಿ ಮಾಡೋದು, ವಾಕ್ಯ ರಚನೆಗಳನ್ನ ಮಾಡೋದು, ಈ ಥರದ ಕೆಲಸಗಳನ್ನ ಕಾಲ ಕಾಲಕ್ಕೂ ಮಾಡ್ಕೊಂಡೇ ಬಂದಿರ್ತಾರೆ. ಹಾಗಾಗಿನೇ ಭಾಷೆ ಕಾಲನೂ ಹೌದು, ಅನುಭವನೂ ಹೌದು, ಇವೆರಡನ್ನೂ ಸಾಕಾರಗೊಳಿಸೋ ಕವಿನೂ ಹೌದು. ಕವಿ, ಭಾಷೆ, ಭಾವ, ಈ ಸಂಬಂಧನ AI ತಂತ್ರಜ್ಞಾನ ಪುನರ್ ಸೃಷ್ಟಿಸಬಹುದೇ? ನಾವು ಇತಿಹಾಸ ಅಂದ್ರೆ ಇಷ್ಟು ದಿನ ಬಯಾಲಜಿ ಮತ್ತೆ ಕಲ್ಚರ್ ಅಂತ ಅನ್ಕೊಂಡಿದ್ವಿ. ಬಯಾಲಜಿನೂ ಇಲ್ಲದೆ, ಕಲ್ಚರೂ ಇಲ್ಲದಿರುವ AI ಇದು ಕ್ರಿಯೇಟ್ ಮಾಡುವಂತ ಸಾಹಿತ್ಯನ ನಾವು ಹೇಗೆ ಪರಿಭಾವಿಸಬಹುದು? ಕೆಲವು ಉದಾಹರಣೆಗಳನ್ನು ಇಲ್ಲಿ ನಾನು ತಂದಿದ್ದೇನೆ. ಈ ದೀಪಾ ಅವರು ಹೇಳಿದ ಹಾಗೆ ಕನ್ನಡ ಭಾಷೆ ಪಂಪನಿಂದ ಹಿಡಿದು ಇವತ್ತಿನವರೆಗೆ ಅದೆಷ್ಟು ವೈವಿಧ್ಯಮಯವಾಗಿದೆ ಅನ್ನೋದನ್ನು ಗಮನಿಸಿದ್ರೆ ಭಾಷೆಗೂ ಕವಿಗೂ ಮತ್ತು ಅವನ ಸಂದರ್ಭಕ್ಕೂ ಸಾಮಾಜಿಕ ವಾತಾವರಣಕ್ಕೂ ಎಷ್ಟು ಸಂಬಂಧ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆ ಕವಿ ಆ ಹೊತ್ತು ನಿಂತು ಮಾತಾಡ್ತಕ್ಕಂತಹ ಮಾತು ಇಡೀ ಇತಿಹಾಸಕ್ಕೂ ಎಷ್ಟರ ಮಟ್ಟಿಗೆ ಅನ್ವಯ ಆಗುತ್ತೆ ಅಂತ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಓದಿದಾಗ. ಒಂದು ಅಲ್ಲಮ ಪ್ರಭುವಿನ ವಚನವನ್ನು, ಅಕ್ಕನ ವಚನವನ್ನು, ಪಂಪನ ಒಂದು ಪದ್ಯವನ್ನು, ಕುಮಾರವ್ಯಾಸನ ಒಂದು ಪದ್ಯವನ್ನು ನಾನಿಲ್ಲಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಓದಿದ್ರೆ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ಈ ಕೃತಕ ಜಗತ್ತು ಅದನ್ನು ಪರಿಭಾವಿಸಿದೆ ಅಂತ. ಈ ಸಾಹಿತ್ಯ ಜಗತ್ತಿದೆಯಲ್ಲ, ಅದು ಸ್ವಲ್ಪ ಭಾವಕ್ಕೆ ಸಂಬಂಧಪಟ್ಟದ್ದು ಮತ್ತು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ಅದು ಉನ್ನತಿಗೂ ಮತ್ತು ನಮ್ಮ ತಿಳುವಳಿಕೆಯನ್ನು ಹೆಚ್ಚು ಮಾಡಿಸುವುದಕ್ಕೆ ಅವಕಾಶ ಮಾಡಿಕೊಡುವಂತಹದ್ದು. ಕೊನೆಯದಾಗಿ ಅದನ್ನು ಪರ ಸಂಗತಿ ಅಂತ ಕರೆಯುವುದು. ಮುಂಡಕ ಉಪನಿಷತ್ತಿನ ಮಾತಿದು, ಪರ ಜಗತ್ತಿಗೆ ಒಯ್ಯುವ ಸಂಗತಿ ಇದು ಅಂತ. ಇದು ಈ ಲೌಕಿಕ ಸಂಗತಿ, ಈ ಆರ್ಟಿಫಿಷಿಯಲ್, ಅದರಲ್ಲೇ ಆ ಲೌಕಿಕವಾದ ಒಂದು ಮಾತಿದೆ. ಇದು ಪರಾಜಗತ್ತಿಗೆ ನಮ್ಮನ್ನು ಹೇಗೆ ಒಯ್ಯಬಲ್ಲದು ಮತ್ತು ಆ ಅರ್ಥದಲ್ಲೆಲ್ಲ ನಮ್ಮನ್ನು ವಿಹರಿಸುವ ಹಾಗೆ ಮಾಡಬಲ್ಲದೆ ಅಂತನ್ನೋದನ್ನು ತೀರ ನೆನ್ನೆ ಮೊನ್ನೆ ಮಲೆಗಳಲ್ಲಿ ಮದುಮಗಳು ಕ್ಲಾಸಿಕ್, ಹಳೇದು ಬೇಡ, ಕ್ಲಾಸಿಕ್ನಲ್ಲಿ ಒಂದು ಭಾಗ ಎಷ್ಟು ಚೆನ್ನಾಗಿದೆ ಅಂತ ಅಂದೆ ನಾನು ಸ್ನೇಹಿತರಿಗೆ. ಅಯ್ಯೋ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಡುತ್ತೆ ಗೊತ್ತಾ, ಅದನ್ನು ನಾಟಕ ಕೊಟ್ಟುಬಿಡುತ್ತೆ ಅಂತಂದರು. ಅದು ಇನ್ನೇನು ಇಲ್ಲ, ಮಲೆಗಳಲ್ಲಿ ಮದುಮಗಳು ಪ್ರಸಂಗ ತಿಮ್ಮಿ ನಾಯಿಗುತ್ತಿ ಸೇಸಿ ಮಾತಾಡೋ ಒಂದು ಬಹಳ ಅದ್ಭುತವಾದ ಪ್ರಸಂಗ. ಅದು ಕುವೆಂಪು ಅವರು ಬರೆದಿರೋ ಪ್ರಸಂಗ. ಅದು ಇದನ್ನು ನಾಟಕ ಬೇಕಾದ್ರೂ ಮಾಡಿಕೊಟ್ಟು ಬಿಡುತ್ತೆ. ಆಮೇಲೆ ಬೇರೆ ಯಾವುದೇ ಪ್ರದೇಶದ ಭಾಷೆಯಲ್ಲೂ ಸೃಷ್ಟಿ ಮಾಡಿಕೊಡುತ್ತೆ ಅಂತ ನನಗೆ ಕೊಟ್ಟರು. ಅದನ್ನು ನಾನು ಗಮನಿಸಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಿಟ್ಬಿಡಿ, ನಾಯಿ ಗುತ್ತಿ ಅನ್ನೋದು ಗುಟ್ಟಿ ಅಂತಿತ್ತು, ತಿಮ್ಮಿ ಅನ್ನೋದು ಟಿಮ್ಮಿ ಅಂತಿತ್ತು, ಅದೆಲ್ಲ ಬೇರೆ ಅದಿರಲಿ, ಅಕ್ಷರ ದೋಷಗಳಿರಲಿ. ಆದರೆ ಆ ಭಾಗವನ್ನು ಅದೇ ಸೃಷ್ಟಿ ಮಾಡಿಕೊಟ್ಟದ್ದನ್ನು ಓದಿದಾಗ ನನಗೆ ಸ್ವಲ್ಪ, ನಾನು ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ ಅಥವಾ ಕಾದು ನೋಡಬೇಕು, ಚೆನ್ನಿಯವರು ಹೇಳಿದ ಹಾಗೆ, ಅದು ಆ ಭಾಗವನ್ನು ನಾನು ಅದು ಸೃಷ್ಟಿ ಮಾಡಿಕೊಟ್ಟ ಭಾಗವನ್ನು ಓದಿದಾಗ ನನಗೆ ಅದು ಹಾಗೆ ಇತ್ತದು. ಅದು ಅದೇ ಪ್ರಸಂಗ, ಅಲ್ಲಿ ನಾಯಿಗುತ್ತಿ ತಿಮ್ಮಿ ಸೇಸಿ ಏನು ಮಾತಾಡ್ತಾ ಇದ್ರು ಅದೇ ಪ್ರಸಂಗ ಇತ್ತು. ಆದರೆ ಮಾತ್ರ ನನಗೆ ಅನಿಸಿದ್ದು, ಕುವೆಂಪು ಬರೆದದ್ದಕ್ಕೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೃಷ್ಟಿ ಮಾಡಿಕೊಟ್ಟ ಭಾಗಕ್ಕೂ ನನಗೇನಿಸ್ತು ಅಂತಂದರೆ, ಅಮೃತವನುಂಡ ಬಾಯೋಳ್ ಗಂಜಳಮ ಮುಕ್ಕಳಿಸಿದಂತಾಯಿತು ಅನ್ನೋ ರೀತಿಯಲ್ಲಿ ನನಗನ್ನಿಸ್ತದು. ಆ ಎತ್ತರದಲ್ಲಿ ಆ ಭಾಗ ಸೃಷ್ಟಿಯಾಗಿರಲಿಲ್ಲ ಅಂತ. ಸಾಹಿತ್ಯ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಭಾವುಕ ಜಗತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು ಲೌಕಿಕ ಜಗತ್ತು. ಲೌಕಿಕ ಜಗತ್ತನ್ನು ಕುರಿತು ಹೆಚ್ಚು ಅದು ವ್ಯವಹರಿಸ್ತಕ್ಕಂಥದ್ದು. ಆಮೇಲೆ ಅಮೆಜಾನ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಧಿಕಾರಿಯೇ ಆಗಿದ್ದಂಥ ಒಬ್ಬ ದೊಡ್ಡ ವ್ಯಕ್ತಿ, ಟೇಲರ್, ಬಿಬ್ಸನ್ ಟೇಲರ್ ಅಂತೇನೋ ಹೆಸರಿದೆ ಅದು.
ಒಂದು ಲೇಖನವು ಇದರ ಬಗ್ಗೆನೇ ಇದೆ. ಅದು ಯಂತ್ರದ ನೈತಿಕತೆ ಮತ್ತು ಮನುಷ್ಯನ ನೈತಿಕತೆ ಅಂತ ಒಂದು ಲೇಖನ ಇದೆ. ಅದರಲ್ಲಿ ಬರುವ ಪ್ರಸಂಗ ಇದು. ಅಲ್ಲಿ ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಮನುಷ್ಯ ಕಾಲಾನುಕಾಲದಿಂದ ಏನೇನು ಗುಣಗಳನ್ನ ಅದು ಮಿಶ್ರಣ ಏನೇನು ಆತ ಬೆಳೆಸಿಕೊಂಡು ಬಂದಿದ್ದಾನೋ ಅದನ್ನ ಫೀಡ್ ಮಾಡಿದ್ರೆ ಅದು ಕೂಡ ಆ ಥರದ್ದನ್ನೇ ವಾಪಸ್ ಕೊಡುತ್ತೆ ಅಂತ ಅನ್ನೋದನ್ನ ಬಹಳ ಜನ ಮಾತಾಡಿದ್ದಾರೆ. ಅವನೊಬ್ಬ ಮಾತ್ರ ಅಲ್ಲ, ಬಹಳ ಜನ ಮಾತಾಡಿದ್ದಾರೆ. ಹಾಗಾಗಿ ಇದು ನಮಗೆ ಏನನ್ನ ಒದಗಿಸಿಕೊಡಬಲ್ಲದು ಸೃಷ್ಟಿ ಮಾಡಿ. ಈಗ ಬಹಳ ಉತ್ಸಾಹದಿಂದೆಲ್ಲ ಮಾತಾಡ್ತಾ ಇದ್ದಾರೆ, ನಾವು ಕತೆ ಸೃಷ್ಟಿ ಮಾಡಿಬಿಡ್ತೀವಿ, ಕಾದಂಬರಿ ಸೃಷ್ಟಿ ಮಾಡಿಬಿಡ್ತೀವಿ ಅಂತ ಅನ್ನೋದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಮತ್ತು ಬಹುಮಾನವನ್ನು ಪಡೆದು ಬಿಡ್ತೀವಿ ಅಂತ ಮಾತಾಡ್ತಾ ಇದ್ದಾರೆ. ಸರಿ, ಏಜೆನ್ಸಿ ಎಲ್ಲ ಉಟ್ಕೊಂಡಿರೋದು, ಪಬ್ಲಿಕೇಶನ್ಗೆ ಏಜೆನ್ಸಿ ಉಟ್ಕೊಂಡಿರೋದು ಮತ್ತು ಬಹುಮಾನಕ್ಕೂ ಏಜೆನ್ಸಿಗಳೆಲ್ಲ ಹುಟ್ಕೊಂಡಿರೋ ಸಂದರ್ಭದಲ್ಲಿ ಕಾದಂಬರಿ ಕತೆ ಬರೆಯೋದಕ್ಕೂ ಯಾಕೆ ಹುಟ್ಕೋಬಾರ್ದು ಈ ಸಂಗತಿ? ಅದು ಸರಿ ಅದು. ಆದರೆ ಇದು ನಮ್ಮ ಪರಂಪರೆ ಏನಿದೆಯಲ್ಲ, ಅದು ಇನ್ಯಾವುದು ಲೋಕಕ್ಕೆ ನಮ್ಮನ್ನು ಓದುಗನನ್ನು ಕೊಂಡೊಯ್ಯುವ ಕ್ರಮ ಇದೆಯಲ್ಲ, ಅದು ಇದರಿಂದ ಸಾಧ್ಯವೇ ಅಂತನ್ನುವುದು ನನ್ನ ದೊಡ್ಡ ಪ್ರಶ್ನೆ. ಅದು ಸಹಜ ಬುದ್ಧಿಗೆ ಇರುವ ಒಂದು ರುಜುತ್ವ ಈ ಆರ್ಟಿಫಿಷಿಯಲ್ ಜಗತ್ತಿಗೆ ಇದೆಯೇ ಅಂತನ್ನುವುದು ನನ್ನ ಪ್ರಶ್ನೆ. ಇನ್ನೂ ಒಂದು ಸ್ವಲ್ಪ ಮುಂದೆ ಹೇಳೋದಾದ್ರೆ, ಇನ್ನೊಂದು ಸ್ವಲ್ಪ ಅದನ್ನು ನಾನು ಹಿಂದೆ ಹೇಳ್ಕೊಂಡು ಬಂದಿದ್ದೀನಿ ಹೇಳೋದಾದ್ರೆ, ಮಾತುಮನಗಳಿಂದ ಅತ್ತತ್ತ ಮೀರಿದ ಅನ್ನೋ ಒಂದು ಮಾತಿದೆ. ಅದು ನಿಜಗುಣ ಶಿವಯೋಗಿಗಳ ಮಾತದು. ಯಾವುದೋ ಹಳ್ಳಿಯಲ್ಲಿ ಯಾವುದೋ ಮೂಲೆಯಲ್ಲೂ ಕೂತು ಮನುಷ್ಯನ ಊರ್ಧ್ವ ಸ್ಥಿತಿಯ ಬಗೆಗೆ, ಅವನ ಆತ್ಮದ ಬೆಳವಣಿಗೆಯ ಬಗೆಗೆ ಆತ ಆಡದಂಥ ಒಂದು ಮಾತು. ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂತನೋ ಒಂದು ಮಾತಿದೆ. ಅಷ್ಟಕ್ಕೆ ನಿಲ್ಸಲ್ಲ ಆತ, ಇನ್ನೂ ಮುಂದಕ್ಕೆ ಹೋಗ್ತಾನೆ. ಸಾತಿಶಯದ ನಿರುಪಾಧಿಕ ನಿರ್ಮಲ, ಅಲ್ಲಿವರೆಗೂ ಹೋಗ್ತಾನೆ ಆತ, ಈ ನಿರ್ಮಲ ಸ್ಥಿತಿಗೆ. ಇದು ಈ ಕೃತಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಬರವಣಿಗೆಯಿಂದ ಸಾಧ್ಯವೇ ಅಂತ ಅನ್ನೋದು ನನ್ನ ಪ್ರಶ್ನೆ. ಇದರ ವಿರುದ್ಧ ಇಲ್ಲ. ಮನುಷ್ಯ ಜಗತ್ತು ಎಲ್ಲವನ್ನೂ ಸ್ವೀಕರಿಸ್ತಾ ಬರ್ತಾ ಇದೆ. ಇದನ್ನೂ ಕೂಡ ಈಗಾಗಲೇ ಸ್ವೀಕರಿಸ್ತಾ ಇದ್ದಾರೆ. ಒಂದು 3-4 ಉದಾಹರಣೆಗಳು ಇವೆ. ಮುಂದಿನ ರೌಂಡಲ್ಲಿ ನಾನು ಅದನ್ನು ಹೇಳ್ತೀನಿ. ನಾನು ಆ ಮಾತುಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅನ್ನೋದಿದೆಯಲ್ಲ, ಅದು ಇದರಿಂದ ಸಾಧ್ಯವೇ ಅಂತ ಅನ್ನೋದು ನನ್ನ ಪ್ರಶ್ನೆ. ನಮ್ಮ ಸಾಹಿತ್ಯ ಪರಂಪರೆ ಹಾಗೇ ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಆ ಕಡೆಗೆ ಈ ಕೃತಕ ಬುದ್ಧಿಮತ್ತೆ ನಮ್ಮನ್ನ ಕೊಂಡೊಯ್ಯುತ್ತದೆಯೇ ಅನ್ನುವುದು ನನ್ನ ಪ್ರಶ್ನೆ. ಪೂರ್ಣಿಮಾ, ಮುಂದಿನ ಪ್ರಶ್ನೆ ನಿಮಗೆ. 10 ಹಲವು ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯಿಂದ ಅನೇಕ ಸೃಜನಶೀಲ ಕೆಲಸಗಳನ್ನ ಸುಲಭ ಮಾಡ್ಕೊಂಡಿದ್ದಾರೆ. ಆದ್ರೆ ಎಲ್ಲ ಕ್ಷೇತ್ರದಲ್ಲೂ ಕ್ಲಾಸಿಕ್ ಸೃಷ್ಟಿ ಮಾಡೋದಕ್ಕೆ ನಮಗೆ ಒಂದು ನಂಬಿಕೆ ಇದೆ. ಅದೇನು ಅಂದ್ರೆ ಕ್ಲಾಸಿಕ್ ಸೃಷ್ಟಿ ಮಾಡೋಕ್ಕೆ ಅಗಾಧವಾದ ಜ್ಞಾನ, ವಿಸ್ತಾರ ಮತ್ತು ಆಳವಾದ ಓದು, ಅನುಭವ, ಸೃಜನಶೀಲತೆ, ಪ್ರತಿಭೆ, ಕ್ರಾಫ್ಟ್ಸ್ಮನ್ಶಿಪ್, ಇದಷ್ಟು ಗುಣಗಳು ಇದ್ರೆ ಒಂದು ಕ್ಲಾಸಿಕ್ ಸೃಷ್ಟಿ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಇದು AI-ನಿಂದ ಸಾಧ್ಯನಾ? ನಾವು AI ಬಗ್ಗೆ ಮಾತಾಡ್ತೀವಿ ಅಂದ ತಕ್ಷಣನೇ ಆಡಿಟೋರಿಯಂ ಅಲ್ಲಿ ಅರ್ಧ ಜನ ಹೊರಗೆ ಓಡೋಗ್ಬಿಟ್ಟಿದ್ದಾರೆ. ಇನ್ನು AI ಬರೆದಿರುವಂತ ಬುಕ್ಸ್ನ ಓದ್ತಾರೆ ಜನ ಅಂದ್ರೆ ನನ್ಗಂತೂ ನಂಬಿಕೆ ಇಲ್ಲ. ಹಾಗೆ ಹೇಳ್ತಾ ನಾನು ಒಂದು ವಿಕ್ಟರ್ ಹ್ಯೂಗೋ ಅಂತ ಒಬ್ಬ ಫ್ರೆಂಚ್ ಲೇಖಕ, ಅವನು ಬರೆದಿರುವಂತ ಲೆಸ್ ಮಿಸರಬಲ್ಸ್ ಅಂತ ಒಂದು ನಾವೆಲ್ ಇದೆ. ಇಟ್ಸ್ ದಿ ಮಸ್ಟ್ ರೀಡ್ ಕೈಂಡ್ ಆಫ್ ಕ್ಲಾಸಿಕ್. 1300 ಪುಟಗಳ ನಾವೆಲ್ ಇದು. ನಾವು AI-ನ ಬಳಸಿ 1500 ಅಥವಾ 2000 ಪುಟಗಳ ನಾವೆಲ್ಲನ್ನೇ ಬರೆದು ಬಿಡಬಹುದು. ಆದ್ರೆ ಅದರಲ್ಲಿ ಒಂದು ಬ್ಯೂಟಿಫುಲ್ ಸಾಲಿದೆ, ಮೆಲಂಕೋಲಿ ಈಸ್ ಹ್ಯಾಪಿನೆಸ್ ಆಫ್ ಬೀಯಿಂಗ್ ಸ್ಯಾಡ್ ಅಂತ. ಇಂತಹ ಒಂದು ಸಾಲನ್ನ AI ಸೃಷ್ಟಿಸೋಕೆ ಸಾಧ್ಯವೇ? ಖಂಡಿತ ಇಲ್ಲ ಅಂತ ನನ್ಗನ್ಸುತ್ತೆ. ಒಂದು ಹರ್ ಅಂತ ಪಿಕ್ಚರ್ ಬಂತು ಇತ್ತೀಚೆಗೆ. ಅದರಲ್ಲಿ ಒಬ್ಬ ಆ ಹೀರೋ ಏನಿದ್ದಾನೆ, ಅವನು ಒಂದು AI ಅಸಿಸ್ಟೆಂಟ್ನ, ಈಗ ನಮ್ಮ ಮನೇಲೆಲ್ಲ ಅಲೆಕ್ಸಾ, ಸಿರಿ ಅದೆಲ್ಲ AI ಅಸಿಸ್ಟೆಂಟ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಆ ಥರ ಒಂದು AI ಅಸಿಸ್ಟೆಂಟ್ ಜೊತೆನೆ ಹಿ ಫಾಲ್ಸ್ ಇನ್ ಲವ್ ವಿತ್ ಹರ್, ಸ್ಪೀಕಿಂಗ್ ಟು ಹರ್ ಡೇ ಇನ್ ಡೇ ಔಟ್. ಎಲ್ಲದೂ ಒಂದು ಭಾವನಾತ್ಮಕವಾಗಿ ಅವನು ಬೆಳೆಸ್ಕೊಂಡು ಬಿಡ್ತಾನೆ ಅದರಲ್ಲಿ.
ಆದ್ರೆ ಅವನು ಮಾಡ್ತಾ ಇರುವಂತ ಒಂದು ಉದ್ಯೋಗ ಏನ್ ಗೊತ್ತಾ, ಅವನು ಒಂದು ಈ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ನಾವು ಬರೆದು ಕಳಿಸ್ತೀವಲ್ವಾ, ಅದಕ್ಕೋಸ್ಕರ ಇಂಟರ್ನೆಟ್ ಅಲ್ಲಿ ಹುಡುಕ್ಬಿಟ್ಟು ಲವ್ಗೆ ಅಂದ್ರೆ ಬೇರೆ, ಕಂಗ್ರ್ಯಾಚುಲೇಷನ್ಸ್ಗೆ ಅಂದ್ರೆ ಬೇರೆ, ಏನೋ ಒಂದು ಕೋಟ್ಗಳನ್ನ ಹುಡುಕಿ ಎಲ್ಲಿಂದನೋ ಯಾವ್ದೋ ಬುಕ್ಕಿಂದನೋ ಯಾರೋ ನಮ್ಮ ಫೇವ್ರೇಟ್ ಆಥರ್ಗಳಿಂದನೋ ಹುಡುಕಿ ಬರಿತೀವಿ. ಆ ತರ ಒಂದು ಪರ್ಸನಲೈಸ್ಡ್ ಮೆಸೇಜ್ ಅನ್ನ ಕಳಿಸುವಂತದ್ದು ಅವನ ಉದ್ಯೋಗ ಆಗಿರುತ್ತೆ. ಅಂದ್ರೆ ನಾವು ಏನೇ AI ಮಾಡಿದ್ರು, ಯಾವುದೇ ಒಂದು ಮಷಿನಲೈಸ್ಡ್ ಎಲ್ಲಾನು ಮಾಡಿದ್ರು ಕೊನೆಗೆ ಒಂದು ಹ್ಯೂಮನ್ ಟಚ್ ಬೇಕು ಅನ್ನುವಂಥದ್ದನ್ನ ನಾವು ಮರೆಯೋದಿಕ್ಕಾಗೋದಿಲ್ಲ. ಹಾಗೆ ನಾವು ಬರ್ತಾ AI ಯಾವ ಫೀಲ್ಡ್ ನಲ್ಲಿ ಇಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇವತ್ತಿನ ಇದ್ರಲ್ಲಂತೂ ಎಲ್ಲಾ ಕಲೆಯ ಫಾರ್ಮ್ಯಾಟ್ಗಳಲ್ಲೂ AI ನ ನಾವು ತುಂಬಾ ಬೆಳೆಸ್ತಾ ಇದ್ದೀವಿ. ಆದ್ರೆ ವೆನ್ ಇಟ್ ಕಮ್ಸ್ ಟು ಲಿಟ್ರೇಚರ್, ಇವಾಗ ಒಂದು ಹೇಳಿಕೆ ಇದೆ, ಇಡೀ ಪ್ರಪಂಚದಲ್ಲೇನೆ ಬರೀ 7 ತರದ ಪ್ಲಾಟ್ಗಳಿದೆ ಅಥವಾ ಥೀಮ್ಗಳಿದೆ ಕತೆಗಳಲ್ಲಿ ಅಂತ ಹೇಳ್ತಾರೆ. ಲವ್, ಮನಿ, ಪವರ್, ಸರ್ವೈವಲ್, ರಿವೆಂಜ್, ಸೆಲ್ಫ್ ಅವೇರ್ನೆಸ್ ಮತ್ತೆ ಗ್ಲೋರಿ ಅಂತ. ಈ ರೀತಿ ಎಲ್ಲಾ ಕತೆಗಳನ್ನು ನಾವು ಯಾವುದೇ ಕತೆಗಳನ್ನ, ಯಾರೇ ಬರೆದಿರುವಂತ ಕತೆಗಳನ್ನ ತಗೊಂಡ್ರು ಈ ಒಂದು 7 ಗುಂಪುಗಳಾಗಿ ನಾವು ಅದನ್ನ ವಿಂಗಡಿಸ್ಬಿಡಬಹುದು. ಆದ್ರೆ ಎಷ್ಟು ಕತೆಗಳಿವೆ ಇವಾಗಿನ ಪ್ರಪಂಚದಲ್ಲಿ, ಇವತ್ತಿನ ಆಸ್ ಆನ್ ಟುಡೇ ನಾವು ಕೌಂಟ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ, ಅಷ್ಟೊಂದು ಕತೆಗಳಿದೆ. ಹಾಗಿದ್ಮೇಲೆ ಇಷ್ಟು ನಾವು ಅದನ್ನ ಒಂದು ಸಿಂಪ್ಲಿಫೈ ಮಾಡೋದಕ್ಕೆ ಸಾಧ್ಯವಾಗಿದ್ದಿದ್ರೆ ಯಾಕೆ ಇಷ್ಟು ಕತೆಗಳು ಹುಟ್ಕೊಳ್ತಾ ಇದ್ವು? ಒಬ್ಬೊಬ್ಬ ಕತೆಗಾರನು ಯುನಿಕ್ ಆಗಿರೋದ್ರಿಂದ ತಾನೇ ಇಷ್ಟೊಂದು ಕತೆಗಳು, ಇಷ್ಟೊಂದು ಸೇಮ್ ಪ್ಲಾಟ್ನೇ ಕೊಟ್ರು, ಒಬ್ಬ ರ್ಯಾಗ್ಸ್ ಟು ರಿಚಸ್ ಇರ್ಬೋದು, ಅಥವಾ ಒಂದು ಓವರ್ಕಮಿಂಗ್ ದ ಮಾನ್ಸ್ಟರ್ ಸ್ಟೋರಿ ಇರ್ಬೋದು, ರಿವೆಂಜ್ ಸ್ಟೋರಿ ಇರ್ಬೋದು. ಆ ರಿವೆಂಜ್ ಅಂತ ಒಂದೇ ಪದದಲ್ಲೇ ಆದ್ರೂ 100,000 ಲಕ್ಷಗಟ್ಟಲೆ ಕತೆಗಳು ಬೇರೆ ಬೇರೆ ಪರಿಸರದಲ್ಲಿ ಬೇರೆ ಬೇರೆ ಭಾವುಕತೆಯಿಂದ ಬರೆದಿರುವಂತಹ ಕತೆಗಳನ್ನ ನಾವು ನೋಡ್ತೇವೆ. ಕ್ಲಾಸಿಕ್ಸ್ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಲವ್ ಇರ್ಬೋದು, ಡೆತ್ ಇರಬಹುದು, ಒಂದು ಕಾಲಘಟ್ಟದಲ್ಲಿ ಇರುವಂತಹ ಹ್ಯೂಮನ್ ಕಂಡೀಷನ್ಸ್ ಬಗ್ಗೆ ಇರಬಹುದು, ಅಥವಾ ಧರ್ಮದ ಬಗ್ಗೆ ಇರಬಹುದು, ಯುದ್ಧಗಳ ಬಗ್ಗೆ ಇರಬಹುದು. ಈ ರೀತಿ ಒಂದು ಸ್ವಂತಹ ಅನುಭವಕ್ಕೆ ಬಂದಿರುವಂತ ವಿಚಾರಗಳನ್ನ ಸಾರ್ವಕಾಲಿಕವಾಗಿ ಆಗಿರಿಸುವಂತಹ ಕತೆಗಳೇನಿದಾವೆ ಅವು ಇವತ್ತಿಗೂ ಕ್ಲಾಸಿಕ್ಸ್ ಅಂತ ಹೇಳಲ್ಪಡ್ತವೆ. ಸೊ ಹಾಗಾಗಿ AI ನ ಬಳಸ್ಕೊಂಡು ನಾವು ಹಾಗಂತ ಈ ಓವರ್ ಟಾಪಿಕ್ನೇ ಇದು ಇಟ್ಸ್ ನಾಟ್ ಅ ಸಿಂಪಲ್ ಕ್ವೆಶನ್ ವೇರ್ ವಿ ಕ್ಯಾನ್ ಸೇ ಎಸ್ ಆರ್ ನೋ. ನಾವು ಖಂಡಿತ AI ನ ಬಳಸ್ಕೊಳ್ಬಹುದು. ಇಷ್ಟೂ ಜನರು ಬರ್ದಿರುವಂತಹ ಕತೆಗಳನ್ನ ನಾವು AI ಸ್ಯಾಂಪಲ್ಸ್ ಆಗಿ ಫೀಡ್ ಮಾಡಿಬಿಟ್ಟು ಅದರಿಂದ ಒಂದು ಕತೆನ ಹುಟ್ಟಿಸೋದು ಕಷ್ಟ ಏನಲ್ಲ. ಅಂದ್ರೆ ಹ್ಯೂಮನ್ನ ಒಂದು ಭಾವನಾತ್ಮಕವಾದ ಒಂದು ಫೀಲಿಂಗ್ಸ್ ಇರುವಂತಹ ಹೃದಯ ಮತ್ತೆ AI ನ ಎವರ್ ಎವಾಲ್ವಿಂಗ್ ಮೈಂಡ್, ಇವೆರಡರ ಒಂದು ಕೊಲಾಬ್ರೇಷನ್ ಇದ್ರೆ ಖಂಡಿತ ಒಂದು ನಿಯರ್ ಟು ಒರಿಜಿನಲ್ ಅನ್ನೋಂಗೆ, ನಾನು ಎಕ್ಸಾಕ್ಟ್ಲಿ ಅದೊಂದು ಯುನೀಕ್ ಅಥವಾ ಒಂದು ಒರಿಜಿನಲ್ ಅಥವಾ ಹೊಸ ಸೃಷ್ಟಿ ಅಂತ ಹೇಳಲಾರೆ, ಅಥವಾ ಇಟ್ ಕ್ಯಾನ್ ಜಸ್ಟ್ ಮಿಮಿಕ್ ವಾಟ್ ಹ್ಯೂಮನ್ಸ್ ಆರ್ ರೈಟಿಂಗ್, ಹತ್ತಕ್ಕೆ ಬರಬಹುದು. ಆದ್ರೂ ಕೊನೆಗೆ ಒಂದು ಫೈನಲ್ ಕಾಲ್ ಮಾಡುವಂಥದ್ದು ಹ್ಯೂಮನ್ ಆಗಿರಬೇಕು. ಆದ್ರೆ ಮಾತ್ರ ಇದು ಸಾಧ್ಯ. ಇವಾಗ ನಾವು ಒಂದು ರೋಡ್ ದಾಟಬೇಕಾದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ. ಇಲ್ಲಿ ನೀವೇ ಹೇಳಿದ್ರೆ ಆಗ್ಲೇ ಬರೋಕೆ 15 ನಿಮಿಷ ಆಗಿದೆ ಅವ್ರಿಗೆ ಹೊರಗಡೆ ಮುಂದಿಂದ ಇದಕ್ಕೆ ಬರೋದಿಕ್ಕೆ. ಅಲ್ಲಿ ನಾವು ರೋಡ್ ಕ್ರಾಸ್ ಮಾಡುವಾಗ ಆ ಕಡೆಯಿಂದ ಬರ್ತಾ ಇರುವ ಟ್ರಕ್ ಇರ್ಬೋದು, ಆಟೋನೋ ಸ್ಕೂಟ್ರನೋ ಏನೋ ಇರ್ಬೋದು, ಆ ಡ್ರೈವರ್ಗೂ ಮತ್ತು ನಮ್ಮ ಮಧ್ಯೆ ಒಂದು ಸಣ್ಣ ಕಾನ್ವರ್ಸೇಷನ್ ನಡೆಯುತ್ತೆ. ಅಲ್ಲಿ ಯಾವ ವರ್ಡ್ಸ್ ಉಪಯೋಗಿಸಿರಲ್ಲ, ಯಾವ ಸನ್ನೆಗಳನ್ನು ಉಪಯೋಗಿಸಿರಲ್ಲ, ಆದ್ರೂ ಒಂದು ಕಾನ್ವರ್ಸೇಷನ್ ಆಗುತ್ತೆ. ವಿ ಕ್ರಾಸ್ ದ ರೋಡ್, ವಿ ಗೆಟ್ ದ ಸಿಗ್ನಲ್, ಓಕೆ ಯು ಗೋ ಹೆಡ್, ಐ ವಿಲ್ ವೇಟ್ ಅಂತ. ಅಥವಾ ಈ ವಿಲ್ ಸೇ ನೋ ಐ ಆಮ್ ನಾಟ್ ವೇಟಿಂಗ್, ಯು ಬ್ಲಡಿ ವೇಟ್ ಅಂದ್ಬಿಟ್ಟು ಅವ್ನು ಹೋಗ್ಬೋದು. ಈ ಒಂದು ಕಾನ್ವರ್ಸೇಷನ್ ಯಾವ AI ಹಿಡಿದಿಡೋಕೆ ಸಾಧ್ಯ? ಈ ಒಂದಂದ್ರೆ ಭಾವನೆಗಳು, ಕಣ್ಣುಗಳಲ್ಲೇ ನಡೆಯುವಂತ ಸಂಭಾಷಣೆ ಇರಬಹುದು. ಇವಾಗ ಅದು ಕಣ್ಣು ತುಂಬಿ ಬಂತು ಅಂತ ಹೇಳೋ ಬದಲು ಮೂಗಿ ತುಂಬಿ ಬಂತು ಅಂತ ಬರೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಹಾಗಾಗಿ AI ಇಂದ ನಾವು ಅದನ್ನ ಒಂದು ಪ್ರೂಫ್ ರೀಡಿಂಗ್ಗಾಗಿ ಅಥವಾ ವರ್ಚುವಲ್ ಎಡಿಟರ್ ಆಗಿ ಅಥವಾ ಒಂದು ನಮ್ಗೆ ಯಾವುದೋ ಒಂದು ಇಲ್ಲಿ ಕೂತ್ಕೊಂಡು ನಾನು ಇಟಲಿನಲ್ಲಿ ಇಂಥ ಒಂದು ಇಸ್ವಿನಲ್ಲಿ ಅಥವಾ ಫ್ರಾನ್ಸ್ನಲ್ಲಿ ಅಥವಾ ನಾಜಿಗಳ ಬಗ್ಗೆ ಇರ್ಬೋದು, ಯಾವುದೋ ಒಂದು ನನಗೆ ವಿಜುವಲ್ಸ್ ಬೇಕಂದ್ರೆ ನಾನು ಅದನ್ನು ತಗೊಳ್ಬಹುದು. ಅಥವಾ ಆ ಒಂದು ಯಾವುದೋ ಪದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಥವಾ ಕನ್ನಡದಲ್ಲಿ ಏನು ಹೇಳ್ತಾರೆ, ಇನ್ಯಾವುದೋ ಭಾಷೆಯಲ್ಲಿ ಏನು ಹೇಳ್ತಾರೆ, ಆ ರೀತಿ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ನ ಐಡೆಂಟಿಫೈ ಮಾಡೋದಿಕ್ಕೆ ಅಥವಾ ಅಲ್ಲಿನ ಪರಿಸ್ಥಿತಿ, ಎಕನಾಮಿಕ್ ಕಂಡೀಷನ್ಸ್ ಹೇಗಿತ್ತು, ಯಾರು ರೂಲ್ ಮಾಡ್ತಾ ಇದ್ರು, ಆ ರಾಜನ ಮನಸ್ಥಿತಿ ಹೇಗಿತ್ತು, ಆ ರೀತಿಯ ಒಂದು ಹಿಸ್ಟಾರಿಕಲ್ ಇನ್ಫಾರ್ಮೇಶನ್ ಅಥವಾ ಒಂದು ರಿಸರ್ಚ್ ಮಾಡೋದಿಕ್ಕೆ ಸಾಧ್ಯವಾಗುವಂಥ ಸಾಕಷ್ಟು
ಇನ್ಪುಟ್ಸ್ನ ನಮಗೆ ಇಂದ ನಾವು ತಗೋಬಹುದು ಜಸ್ಟ್ ಅಟ್ ಫಿಂಗರ್ ಟಿಪ್ಸ್. ಆ ರೀತಿ ನಾವನ್ನ ಉಪಯೋಗಿಸ್ಕೊಂಡು ನಮ್ಮ ಬರಹವನ್ನ ಇನ್ನಷ್ಟು ಎಫೆಕ್ಟಿವ್ ಅಂಡ್ ಔಟ್ ರೀಚ್ ಏನಂತೀವಲ್ಲ, ಇವಾಗ ನಾವೊಂದು ಬರ್ದಿದ್ದನ್ನ ಒಂದು ವಾಟ್ಸಪ್ಪಲ್ಲಿ ಹಾಕಿದ್ರೆ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇದೆ. ನಾವು ಬರೆಯೋ ಎಲ್ಲ ಕಥೆಗಳು ಈ ಬುಕ್ ಆಗಿರುವಂತಹ ಎಲ್ಲ ಬುಕ್ಸ್ಗಳು ಆಲ್ರೆಡಿ ಹತ್ರ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಒಂದು ಔಟ್ ರೀಚ್ ಏನಿದೆ ಅದು ಜಾಸ್ತಿ ಮಾಡಬಹುದು. ಹೊರತು ಖಂಡಿತವಾಗಿ ಇಂದ ಕ್ಲಾಸಿಕ್ಸ್ನ ಎಂಡ್ ಆಗುತ್ತೆ ಅಥವಾ ಕ್ಲಾಸಿಕ್ಸ್ ಇರಲಿ, ಒಂದು ನಾರ್ಮಲ್ ಬುಕ್ನೇ ಕೂಡ ಇವಾಗ ನಾವು ಜಸ್ಟ್ ಅಮೆಝಾನಲ್ಲಿ ಹುಡುಕಿದ್ರೆ ಬರ್ದಿರೋದು ಯಾವ್ದಾದ್ರು ಬುಕ್ ಇದ್ರೆ ಕೊಡಿಯಪ್ಪ ನಾವು ತಗೊಳ್ಬೇಕು ಓದಬೇಕು ಅಂತಂದ್ರೆ ನಮ್ಗೆ ಯಾವ್ದು ಸಿಗೋದಿಲ್ಲ. ಯಾಕಂದ್ರೆ ದೇರ್ ಆರ್ ಕಾಪಿರೈಟ್ ಇಶ್ಯೂಸ್ ಅಂಡ್ ಬರದ್ಮೇಲೆ ಅದು ಎಲ್ಲಾರ ಬುಕ್, ಇಟ್ ಈಸ್ ಎವ್ರಿಬಡೀಸ್ ಅಂಡ್ ನೋ ಬಡೀಸ್. ಹಾಗಾಗಿರೋದ್ರಿಂದ ಐ ಥಿಂಕ್ AI-ನ ನಾವು ಒಂದು ಟೂಲ್ ಆಗಿ ಉಪಯೋಗಿಸ್ಕೊಂಡು ನಮ್ಮ ಬರಹವನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಪೂರ್ಣಿಮಾ. ನೀವು ಹನೂರ್ ಸರ್ ಇಬ್ರು ಹೇಳಿದ್ದು ಅಂದ್ರೆ ಅದಕ್ಕೆ ಭಾವನೆಗಳಿಲ್ಲ, ಹಾಗಾಗಿ ಅದು ಒಳ್ಳೆ ಸಾಹಿತ್ಯ ರಚನೆ ಮಾಡಕ್ ಸಾಧ್ಯ ಇಲ್ಲ ಅಂತ. ಆದ್ರೆ ಅನೇಕ ಸೈಂಟಿಸ್ಟ್ ಈಗ ಪ್ರಪಂಚದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಇಂಟಿಮೆಸಿ, ಮನುಷ್ಯರ ಜೊತೆ ಇಂಟಿಮೆಸಿ ಡೆವಲಪ್ ಮಾಡ್ಕೊಳಕ್ ಸಾಧ್ಯ ಇದೆ ಅಂತ. ಇನ್ನು ಅದು ನಮ್ಮ ಅನುಭವದ ಪರಿಧಿಗೆ ಬಂದಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಆಮೇಲೆ ಮಾತಾಡ್ಬೋದು. ಹನೂರ್ ಸರ್ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಕ್ಲಾಸಿಕ್ ಅಂತ ಅವ್ರು ಅನ್ಕೊಂಡಿರೋ ಬರಹಗಾರನ್ನ ಈ AI ಟೂಲ್ ಬಳಸಿ ಅದನ್ನ ಅನುವಾದ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅವ್ರನ್ನ ಮಾತಾಡಿ ಅಂತ ಹೇಳ್ತೀನಿ. ನಾನು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದೆ ಅವ್ರ ಜೊತೆಗೆ. ಕುಮಾರವ್ಯಾಸ ಭಾರತದಲ್ಲಿ ಬರೋ ಸಾಲುಗಳ ತರ ನೀನೇನಾದ್ರೂ ಒಂದು ರಚನೆ ಮಾಡ್ತೀಯ ಅಂತ ಕೇಳಿದೆ. ಅದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದಿಷ್ಟುದ್ದ ಒಂದು ಬರ್ಕೊಡ್ತು. ಅದನ್ನ ಅವ್ರಿಗೆ ಕಳಿಸ್ದೆ, ನಾನು ಹೇಳಲಿಲ್ಲ ಅವ್ರಿಗೆ, ಕಳಿಸ್ದೆ. ಈ ಪದ್ಯ ಚೆನ್ನಾಗಿದ್ಯಾ ಅಂತ ಕಳಿಸ್ದೆ. ಈ ತರ ಬರೆದ್ರೆ ದೇವರೇ ಗತಿ ಅಂತ ಅಂದ್ರು ಅವರು. ನಾವು ಈಗ ಒಂದು 7-8 ವರ್ಷದಿಂದ ಕುಮಾರವ್ಯಾಸನನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾ ಇರುವ ಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ಅಲ್ಲಿ ಪ್ರತಿಯೊಂದು ಪದಕ್ಕೂ ಕೂಡ ಇಂಗ್ಲಿಷ್ನಲ್ಲಿ ಸಂವಾದಿಯಾದ ಪದ ಎಲ್ಲಿದೆ ಹೇಗಿದೆ ಅಂತ ಅವರು ಸಿನಾನಿಮ್ಸ್ ಹಾಕಿ ಹುಡುಕಿ ಅದನ್ನು ಹಾಕ್ತಾ ಹೋಗ್ತಾರೆ. ಅದನ್ನು ನಮ್ಮ ಹಿರಿಯ ವಿದ್ವಾಂಸಗಳೆಲ್ಲ ಭಾಷಾಂತರ ಮಾಡಿಕೊಟ್ಟಿರೋದನ್ನ ಈಗ ಅದನ್ನು ಒಂದು ಇದಕ್ಕೆ ಒಂದು ಸ್ಥಿತಿಗೆ ತರ್ತಾ ಇರೋ ಸಂದರ್ಭದಲ್ಲಿ ನನಗೆ ಅನಿಸೋದು ಅಂತಂದರೆ, ಒಬ್ಬ ಕವಿ ಯಾವುದೋ ಒಂದು ಪದವನ್ನು ಯಾವುದೋ ಒಂದು ಜಾಗದಲ್ಲಿ ಹಾಕುವಾಗ ಭಾಳ ಎಚ್ಚರಿಕೆಯಿಂದಲೇ ಹಾಕ್ತಾನೆ. ಅದನ್ನು ಗುಡ್ಡೆ ಹಾಕಿರೋದನ್ನೆಲ್ಲ ತಂದು ನಮ್ಮ ಮುಂದೆ ಇಡೋ ಕೆಲಸ ಅಲ್ಲ. ಅದು ಎಲ್ಲೆಲ್ಲೋ ಇರೋದನ್ನ ತಕೊಂಡು ಬಂದು ಆಯಾ ಸ್ಥಳದಲ್ಲಿ ಹಾಕ್ತಕ್ಕಂಥದ್ದು. ಕಾರ್ನಾಡರು ಅಗ್ನಿ ಮತ್ತು ಮಳೆ ನಾಟಕ ಬರೆಯೋದಕ್ಕೆ 17 ವರ್ಷ ತಕೊಂಡ್ರು ಅಂತ ನನಗೆ ಏಕೆ ರಾಮಾನುಜನ್ ಅವರು ಒಂದ್ಸಾರಿ ಹೇಳಿದ್ದ ನೆನಪು ಅದು. ಆದರೆ ಇದು ಒಂದೊಂದೇ ನಿಮಿಷದಲ್ಲಿ ಪದ್ಯವನ್ನು ಸೃಷ್ಟಿ ಮಾಡಿಕೊಡುವ ಕ್ರಮ, ಮುಂದೆ ಏನೋ ಗೊತ್ತಿಲ್ಲ ನನಗೆ, ಒಂದೊಂದೇ ನಿಮಿಷದಲ್ಲಿ ಭಾಷಾಂತರ ಸೃಷ್ಟಿ ಮಾಡಿಕೊಡುವ ಕ್ರಮ ಎಲ್ಲ ನೋಡಿದ್ರೆ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ಅದು ಕುಮಾರವ್ಯಾಸನ ಪದ್ಯವನ್ನು, ಅದರ ವ್ಯಾಖ್ಯಾನವನ್ನು ನನಗೆ ದೀಪ ಅವರು ಕಳಿಸಿದ್ರು. ಅದು ನೋಡಿ ಇದು ಎಲ್ಲಿ ಪದ್ಯ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಅವರು ಕುಮಾರವ್ಯಾಸ ಅಂದರು, ಇದು ಎಲ್ಲಿ ಪದ್ಯ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಇಲ್ಲಿ ಒಂದು ಪಂಪನ ಭಾಳ ಚೆನ್ನಾಗಿರೋ ಪದ್ಯ ಇದೆ. ಹಸ್ತಿನಾವತಿಯನ್ನು ವರ್ಣಿಸ್ತಾನೆ ಅವನು. 4 ಸಾಲು. ಆವಲರುಂ ಪಣ್ಣುಂ ಬೀತೋವುಗಡ ಬೀಯವಲ್ಲಿ ಮಲ್ಲಿಗೆಗಳು ಮಾವುಗಳು ಎಂದೊಡೆ ಪೆರತಾವುದು ಸಂಸಾರ ಸಾರ ಸರ್ವಸ್ವ ಫಲಂ. ಹಸ್ತಿನಾವತಿಯ ಜನ ಮಾವಿನ ಹಣ್ಣನ್ನು ತಿಂದು ಮಲ್ಲಿಗೆ ಹೂವನ್ನು ಮುಡಿತಾರೆ ಅಂತಂದ್ರೆ ಅದಕ್ಕಿಂತ ಭಾಗ್ಯ ಇನ್ಯಾವುದಿದೆ ಅಂತ ಹಣ್ಣು ಹೂವಿನಲ್ಲಿ ಇಡೀ ಜನದ ಒಂದು ಸಂತಸವನ್ನ ಅಥವಾ ರಾಜ್ಯದ ಒಂದು ಸಂಭ್ರಮವನ್ನ ಸಮೃದ್ಧಿಯನ್ನ ಹೇಳಿ ಮುಗಿಸ್ಬಿಡ್ತಾನೆ ಅವನು. ಪ್ರತಿಭಾವಂತ ಕವಿ, ತಮಗೆಲ್ಲ ಗೊತ್ತಿದೆ, ನಾವು ಓದೋರು ಅನ್ಕೊಂಡಿದ್ದೀವಿ. ಅವನನ್ನು ಅಳ್ಸಕ್ಕಾಗಲ್ಲ, ಕುಮಾರವ್ಯಾಸನನ್ನ, ಅವನ ಅಲ್ಲಮನನ್ನ, ಅಕ್ಕನನ್ನ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವ್ರನ್ನ ಎಲ್ಲಿಂದ ತರಕ್ ಸಾಧ್ಯ? ಈ ಪದ್ಯವನ್ನ ಇದು ಭಾಷಾಂತರ ಮಾಡಿಕೊಟ್ಟಿದೆ ಅಥವಾ ವ್ಯಾಖ್ಯಾನ ಮಾಡಿಕೊಟ್ಟಿದೆ. ಅದೆಲ್ಲವೂ ಇದೆ ಇಲ್ಲಿ. ವ್ಯಾಖ್ಯಾನವೂ ಇದೆ, ಭಾಷಾಂತರವೂ ಇದೆ, ಎಲ್ಲ ಇದೆ. ಆವಲರುಂ ಪಡ್ನುಂ ಬೀತೋವುಗಡ ಪದ್ಯ ಅದ್ರದ್ದು. ಅವನಾರು ಹೇಗೆ ಇಲ್ಲ, ಯಾರಿಗೂ ಕೂಡ ಹೇಳಲು ಸಾಧ್ಯವಿಲ್ಲ. ಇದು ಪದ್ಯದ ಅನುವಾದ. ಅವನನ್ನು ಕುರಿತು ಮಾತನಾಡುವ ಸಮಯದಲ್ಲಿ ಮಲ್ಲಿಗೆ ಹೂವುಗಳೊಂದಿಗೆ ವ್ಯಕ್ತಿಗಳು ಸೇರಿಕೊಂಡಿದ್ದಾರೆ. ಅಲ್ಲಿ ಮಲ್ಲಿಗೆ ಅನ್ನೋ ಒಂದು ಪದ ಬಂದಿದೆ. ಅದಕ್ಕೆ ಇಲ್ಲಿ
ಮಲ್ಲಿಗೆ ಹೂವುಗಳೊಂದಿಗೆ ವ್ಯಕ್ತಿಗಳು ಸೇರಿಕೊಂಡಿದ್ದಾರೆ. ಆದರೆ ಆತನ ಜೀವನದ ಸಾರ್ಥಕತೆಯನ್ನು ಮಾತ್ರ ತಿಳಿಯಬಹುದು. ಕೊನೆಯ ವಾಕ್ಯ ಮಾತ್ರ ಸ್ವಲ್ಪ 1-2-3 ಪದ ಮಾತ್ರ ಪದ್ಯಕ್ಕೆ ಅನ್ವಯವಾಗುತ್ತೆ, ಉಳಿದದ್ದು ಯಾವುದೂ ಕೂಡ ಅನ್ವಯವಾಗುವುದಿಲ್ಲ. ಇನ್ನೊಂದು ಮಾತಿದೆ ಅಕ್ಕಮಹಾದೇವಿದದು, ಸಾವ ಕೆಡುವ ಗಂಡರನ್ ಒಯ್ದು ಒಲೆಯೊಳಗೆ ಇಕ್ಕು ಅನ್ನುವ ಅವಳ ಮಾತನ್ನ ಇದು ಭಾಷಾಂತರ ಮಾಡಿಕೊಟ್ಟಿರುವ ಅಥವಾ ವ್ಯಾಖ್ಯಾನ ಮಾಡಿರುವ ರೀತಿ. ಈ ಸಾಲು ಒಂದು ವ್ಯಕ್ತಿಯ ಸಂಕಟವನ್ನು, ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿಯಲ್ಲ, ಒಂದು ವ್ಯಕ್ತಿಯ ಸಂಕಟವನ್ನು ಅಥವಾ ಶೋಕವನ್ನು ಅವನು ಅಥವಾ ಅವಳು, ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಬಿಟ್ಟಿದೆ, ಅವನು ಅಥವಾ ಅವಳು ಉಸಿರಾಟದ ತೊಂದರೆಗೆ ಸಿಕ್ಕಿಕೊಂಡು ಅಥವಾ ಮರವೆಗೆ ಸಿಕ್ಕಿಕೊಂಡು, ಅಕ್ಕ ಮಹಾದೇವಿಗೆ ಯಾವ ಮರವೇ ಇರಬಹುದು, ಮರವೆಗೆ ಸಿಕ್ಕಿಕೊಂಡು ಒಳಗಾಗಿದ್ದಾರೆ ಎಂಬುದನ್ನು ಹೇಳುತ್ತದೆ. ಒಲೆಯೊಳಗೆ ಇಕ್ಕು ಎಂಬ ಪದಗಳಿಂದ ಈ ಸಂಕಟವು ಆ ವ್ಯಕ್ತಿಯ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಥವಾ ಒಂದು ದೊಡ್ಡ ತೊಂದರೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಇದು ರಾಜೇಂದ್ರ ಚೆನ್ನಿಯವರಿಗೋ ಅಥವಾ ದೀಪಾ ಅವರಿಗೋ ನನಗೋ ಒಂದು ಸ್ವಲ್ಪ ಮಟ್ಟಿಗೆ ಅಕ್ಕಮಹಾದೇವಿ ಊರುಗಳೆಲ್ಲ ನಮಗೆ ಗೊತ್ತಿರೋದ್ರಿಂದ ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ಆಡ್ತಾ ಇದ್ದಾಳೆ ಅಂತ ಅನ್ನೋದು, ಅಥವಾ ಯಾರಿಗೆ ಆಗಲಿ ಸಾಹಿತ್ಯ ಪ್ರಿಯರಿಗೆ ಗೊತ್ತಾಗ್ಬಿಡುತ್ತೆ. ಹೊಸದಾಗಿ ಇದನ್ನು ಅವಲಂಬಿಸುವ ವಿದ್ಯಾರ್ಥಿ, ಒಂದು ವೇಳೆ ಇದೇ ಅರ್ಥವನ್ನು ಸ್ವೀಕರಿಸುವ ವಿದ್ಯಾರ್ಥಿ, ಓ ಅಕ್ಕಮಹಾದೇವಿ ವಚನದ ಅರ್ಥ ಚೆನ್ನಾಗಿದೆ ಅಂತ ಅವನು ಸ್ವೀಕರಿಸಿದ್ರೆ ಏನಾಗಬಹುದು ಅಂತ. ನಮಗಿನ 5 ನಿಮಿಷ ಉಳಿದಿದೆ. ಒಂದು ಪ್ರಶ್ನೆ ಪೂರ್ಣಿಮಾಗೆ, ಒಂದು ಚೆನ್ನಿ ಸರ್ಗೆ ಸೆಷನ್ ಮುಗಿಸ್ತೀವಿ. 2 ನಿಮಿಷದಲ್ಲಿ ನಾವು ತುಂಬ ಕೊರಗ್ತಾ ಇದ್ದೀವಿ, ಓದ್ತಾನೆ ಇಲ್ಲ ಯಾರು ಎಷ್ಟು ಪುಸ್ತಕ ಬಂದರು ಯಾರು ಓದೋದಿಲ್ಲ, ಅದು ಇದು ಅಂತ ಕೊರಗ್ತಿರ್ತೀವಿ. AI ಉಪಯೋಗಿಸಿ ಹೊಸ ಕೃತಿಗಳನ್ನ ಬರೆದ್ರೆ ಆ ಹೊಸತನಕ್ಕೆ ಮರುಳಾಗಿ ಏನಾದ್ರು ಜನ ಜಾಸ್ತಿ ಓದ್ಬೋದಾ ಪೂರ್ಣಿಮಾ? AI ಉಪಯೋಗಿಸಿ ಬರೆಯೋದ್ರಿಂದ maybe we can be very focused on what I want to say. ಶಾರ್ಟರ್, ಇವಾಗಿನ ಟ್ರೆಂಡ್ ಏನಾಗ್ತಾ ಇದೆ ಅಂದ್ರೆ, ನಾವು 1000 ಪುಟಗಳು ಬರೆದ್ರೆ ಓದೋಕೆ ಜನ ಹೆಸಿಟೇಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಏನ್ ಹೇಳೋಕೆ ಬಯಸ್ತಾ ಇದ್ದೀವಿ ಅನ್ನೋದನ್ನ ಆದಷ್ಟು ಬ್ರೀಫ್ ಆಗಿ ಹೇಳೋದ್ರಿಂದ ಖಂಡಿತ ಓದ್ತಾರೆ. ಇವಾಗ ನಾವೇ ನೋಡ್ಬೋದು, ಯಾರು ನಮ್ಗೆ ವಾಟ್ಸಪ್ ಅಲ್ಲೋ ಒಂದ್ ಏನೋ ವಿಡಿಯೋಸ್ ಕಳ್ಸಿದ್ರೆ 5 ನಿಮಿಷ 10 ನಿಮಿಷ ಇದ್ರೆ ನೋಡ್ಬಿಡ್ತೀವಿ. ಅದೇ ಒಂದು ಅರ್ಧ ಗಂಟೆ ಶಾರ್ಟ್ ಫಿಲ್ಮ್ ಕಳ್ಸಿದ್ರೆ ನೋಡೋದಿಲ್ಲ. ಯಾರು ಬುಕ್ಸ್ನ ರೆಫರ್ ಮಾಡಿದ್ರು ಕೂಡ ನೋಡೋದಿಲ್ಲ. ಮತ್ತೆ ಇಲ್ಲಿ ಓದುಗರು ಅಂತಂದಾಗ ನಾನು ಬರೀ ಬುಕ್ ತಗೊಂಡು ಹಾರ್ಡ್ ಕಾಪಿ ಬುಕ್ನ ತಗೊಂಡು ಓದೋರ್ನ ಮಾತ್ರ ನಾವು ಕನ್ಸಿಡರ್ ಮಾಡಬಾರ್ದು. ಪೀಪಲ್ ಆರ್ ರೀಡಿಂಗ್ ಬ್ಲಾಗ್ಸ್, ಪೀಪಲ್ ಆರ್ ರೈಟಿಂಗ್ ಬ್ಲಾಗ್ಸ್, ಪೀಪಲ್ ಆರ್ ಕ್ರಿಯೇಟಿಂಗ್ ಸೋ ಮಚ್ ಆನ್ಲೈನ್. ಸೊ ಅವುಗಳನ್ನೆಲ್ಲರೂ ಓದೋರ್ನ ಗಮನಿಸಿದಾಗ ಖಂಡಿತ AI ನ ಉಪಯೋಗಿಸಿ ನಾವು ಇದು ಮಾಡಿದಾಗ ಇಟ್ ಕ್ಯಾನ್ ಬಿ ಮೋರ್ ಎಫೆಕ್ಟಿವ್ ಅಂಡ್ ಇನ್ಫಾರ್ಮೇಟಿವ್. ಆ ಕೆಟಗರಿಯ ಓದುಗರು ಖಂಡಿತ ಇರ್ತಾರೆ ಅಂತ ನಾನು ಹೇಳ್ತೀನಿ. ಸರ್, ಕಡೆ ಪ್ರಶ್ನೆ ನಿಮಗೆ. ಈ ಸತ್ಯ ಮಿಥ್ಯಗಳ ಚರ್ಚೆ ನಾವು ಕಾಲಾಂತರದಿಂದ ನಡೆಸ್ಕೊಂಡೇ ಬಂದಿದ್ದೀವಿ. ನಾವು ಇವತ್ತು AI ಮೇಕ್ ಬಿಲೀವ್, ಫೇಕ್, ಡಿವಿಯಸ್ ಅಂತ ಇದ್ದೀವಿ. ಆದರೆ ಸಾಹಿತ್ಯನೇ ಮೇಕ್ ಬಿಲೀವ್. ಪ್ಲೇಟೋ ಅಲೆಗರಿ ಆಫ್ ದ ಕೇವ್ನಲ್ಲಿ ನೆರಳುಗಳೇ ನಿಜ ಅಂತ ನಂಬಿದ್ರು. ಬುದ್ಧ ಈ ಪ್ರಪಂಚ ಎಲ್ಲ ಮಾಯಾ ಅಂತ ಅಂದ್ರು. ಅಂದ್ರೆ ರಿಯಾಲಿಟಿಯ ಇಂಟರ್ಪ್ರಿಟೇಷನ್ ಯಾವತ್ತೂ ಸರಳವಾಗಿರ್ಲಿಲ್ಲ. ಈಗ ಮನುಷ್ಯನಲ್ಲದ ಇನ್ನೊಂದೇನೋ ಒಂದು ರಿಯಾಲಿಟಿನ ನಿರೂಪಿಸ್ತಾ ಇರುವಾಗ ಇದರ ಪರಿಣಾಮ, ಪ್ರಭಾವ, ಅಪಾಯಗಳು ಏನು? ಅದು ನನ್ಗನ್ಸುತ್ತೆ ನಮ್ಮ ಮನುಷ್ಯ ದೈವನೇ ಏನು ಅಂತಂದ್ರೆ, ನಾವು ಫಿಕ್ಷನ್ ಕಟ್ಟೋದ್ರ ಮೂಲಕನೇ ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು ಅಂತ. ಬೇರೆ ಏನು ನಮ್ಗೆ ದಾರಿ ಇಲ್ಲ. ಮೊದಲಿಂದನೂ ಕಲೆ ಮಾಡ್ಕೊಂಬಂದಿರೋದು ಏನು ಅಂದರೆ, ಯು ಕ್ರಿಯೇಟ್ ಫಿಕ್ಷನ್ಸ್ ಸೊ ದ್ಯಾಟ್ ಯು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಅಂತ. ಆ ದೃಷ್ಟಿನಲ್ಲಿ ಇದು ಸಾಹಿತ್ಯ ಅನ್ನೋದು ಅಂಥ ಒಂದು ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಿ ಬಂದಿರೋ ಪ್ರಶ್ನೆ ಏನು ಅಂತಂದರೆ, ಈ AI ಕೂಡ ಆ ಕೆಲಸದಲ್ಲೇ ಈಗ ತೊಡಗಿಕೊಂಡಿದೆ. ಅದು ಆ ಮೀಡಿಯಾ ಮತ್ತು ಇತರ ಟೆಕ್ನಾಲಜಿಗಳನ್ನು ಪ್ರವೇಶ ಮಾಡಿರೋದನ್ನು ನೋಡಿದರೆ, ಇಡೀ ನಮ್ಮ ಸುತ್ತಲಿನ ಜಗತ್ತಿನ ಸಮಗ್ರ ವಿವರಣೆಯನ್ನೇ ನಾನೇ ಕೊಡ್ತೀನಿ ಅನ್ನುವಂಥ ಅಧಿಕಾರವನ್ನ, ಅಹಮ್ಮನ್ನ ಬಳಸ್ಕೊಂಡು ಅದು ಸೃಷ್ಟಿ ಮಾಡ್ತಾ ಇದೆಯಲ್ಲ, ಅದು ಯಾವುದೇ ಒಂದು ನೀತಿಗೆ ಬದ್ಧ ಆಗಿಲ್ಲ ಅನ್ನೋದಾದ್ರೆ,
ಅಥವಾ ಇದು ವಾಸ್ತವ ಹೌದೋ ಅಲ್ವೋ ಅನ್ನುವಂಥ ಡಿಸ್ಕ್ರಿಮಿನೇಷನ್ನೇ ಇಲ್ಲೇ ಇದ್ರೆ ಆವಾಗ ಆಗುವ ಅಪಾಯ ಅದು ಸಂಪೂರ್ಣ ಬೇರೆನೆ. ಸಾಹಿತ್ಯ ಅನ್ನೋದು ತನ್ನ ಅದೇ ಆದಂಥ ಭಾಷೆಯಲ್ಲಿ ರಚನೆಗಳಲ್ಲಿ ಒಂದು ಫಿಕ್ಷನ್ ಸೃಷ್ಟಿ ಮಾಡಿದರೆ ಅದು ಮಾಡುವ ಕೆಲಸ ಅದರ ಫಂಕ್ಷನ್ನೇ ಬೇರೆ ಆಗಿದೆ. ಅದ್ರ ಫಂಕ್ಷನ್ ಏನಾಗಿರುತ್ತೆ ಅಂದರೆ ನಾನು ಆಗಲೇ ಹೇಳಿದಾಗೆ ಸತ್ಯದ ಯಾವ ಮಗ್ಗಲುಗಳನ್ನು ನಾವು ತಪ್ಪಿಸ್ಕೋಬೋದೋ ಅದನ್ನದು ನಮಗೆ ಎಚ್ಚರ ಮಾಡುವಂಥದ್ದು ಆಗಿದೆ. ಇಲ್ಲಿ ಈಗ ಇದನ್ನು ಮಾಡುವ ಸಾಮರ್ಥ್ಯ ಯಾವಾಗಲೂ ಅದು ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೊಂದು ತಾಂತ್ರಿಕವಾದಂಥ ಸಾಮರ್ಥ್ಯ ಏನಿದೆ ಅಂತಂದ್ರೆ ಆ ರೀತಿಯ ಒಂದು ಫೇಕ್ ವರ್ಲ್ಡನ್ನೇ ಇಡೀ ಆ ಕಡೆ ಇರೋ ಈ ಕೇವಿಂದ ಹೊರಗೆ ಬಂದು ಜಗತ್ತನ್ನು ನೋಡಿದಾಗ ಆ ನೆರಳು ಒಂದು ಕಾಣುತ್ತಲ್ಲ, ಆದ್ರೆ ಅದನ್ನು ಅಲ್ಲಿ ನೋಡಿ ಬಂದು ವಾಪಸ್ ಬಂದವನು ಹೇಳಿದ್ರೆ ಈ ನೆರಳೆಲ್ಲ ಇದೇ ವಾಸ್ತವ ಅಂತ ನಂಬ್ತಾನಲ್ಲ, ಅಂಥ ಜಗತ್ತನ್ನು ಈ AI ಕ್ರಿಯೇಟ್ ಮಾಡುವಷ್ಟು ಶಕ್ತಿಯನ್ನ ಪಡೆದಿರೋದ್ರಿಂದ ನಾವು ಅದನ್ನ ಎರಡೂ ತುಂಬಾ ಕ್ಲಿಯರ್ ಆಗಿ ಡಿಸ್ಟಿಂಕ್ಟ್ ಆಗೇನೆ ನೋಡ್ಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಕಲೆ ಸಾಹಿತ್ಯ ಸೃಷ್ಟಿ ಮಾಡುವಂತ ಒಂದು ಪ್ಯಾರಲಲ್ ಬಟ್ ರಿಯಲ್ ಫಿಕ್ಷನಲ್ ವರ್ಲ್ಡ್ಗೂ ಇದು ಯಾವ ರೀತಿಯ ತನ್ನದೇ ಆದ ಕಾರಣಗಳಿಗಾಗಿ ಮಾಡುವಂತ ಒಂದು ಅನುಕರಣೆಯ ಜಗತ್ತು ಏನಿದೆ ಅದಕ್ಕಿರುವಂತ ಒಂದು ಮಾರಲ್ ಕಾನ್ಸಿಕ್ವೆನ್ಸ್ ಅಂತಲೇ ಅನ್ಕೋಬೇಕು. AI ನಮ್ಮ ನಡುವೆ ಇರೋ ರಿಯಾಲಿಟಿ, ಅದರಿಂದ ನಾವು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆದರೆ ಅದನ್ನ ಕಾನ್ಷಿಯಸ್ ಆಗಿ ನಾವು ಅದನ್ನ ಹೇಗೆ ನಿಭಾಯಿಸ್ತೀವಿ, ನಾವು ಏನೇನು ಸೇಫ್ಟಿ ಸಿಸ್ಟಮ್ಸ್ನ ಹುಟ್ಟಾಕ್ತೀವಿ ಅನ್ನೋದೇ ನಮ್ಮ ಮುಂದೆ ಇರೋ ತುಂಬ ದೊಡ್ಡ ಪ್ರಶ್ನೆ. ಆ ಚರ್ಚೆನ ಶುರು ಮಾಡಿದ್ವಿ ಅಷ್ಟೇ, ಇನ್ನೆಂದಾರು ಮುಗಿಸೋಣ. ಥ್ಯಾಂಕ್ ಯು, ನಮಸ್ಕಾರ. ಬುಕ್ ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ 2024 ಎರಡನೇ ಗೋಷ್ಠಿ AI ಯುಗ ಕ್ಲಾಸಿಕ್ಗಳ ಅಂತ್ಯವೇ. ಈ ಗೋಷ್ಠಿಯನ್ನು ನೆರವೇರಿಸಿಕೊಟ್ಟಂತಹ ದೀಪಾ ಗಣೇಶ್ ಅವರಿಗೆ, ಪೂರ್ಣಿಮಾ ಮಾಳಿಗೆಮನಿಯವರಿಗೆ, ಕೃಷ್ಣಮೂರ್ತಿ ಹನೂರ್ ಸರ್ ಅವರಿಗೆ, ರಾಜೇಂದ್ರ ಚನ್ನಿ ಅವರಿಗೆ, 4 ಜನರಿಗೆ ಈ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು ಸರ್. ಈ ಎರಡನೇ ಗೋಷ್ಠಿಯ ಪ್ರಾಯೋಜಕರು ಆಂದೋಲನ ಪತ್ರಿಕೆ, ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. Also thanking our partners for the day: Platinum partner Ramaya University, University of Applied Sciences; Golden partner ELSITA, Elshia, Karnataka Tourism; Silver partner Pali Institute, Kalburgi, Prarthana World School; Associate partners MG Motors, Sapna, Salt, Sheshadripuram Educational Trust, Kaveri Hospital, Selco, Siri, Kaveri Emporium, Alvaz, Andolana, Ankita Pustaka, Bhavani, Blossoms, Kambada Kone, Polestar, Tallurs, Tescom, Vidyarthi Bhavana, and She SR. Thank you so much.